ಹಾಯ್ ಗೆಳೆಯರೆ, ನಿಮಗೆ ಸಿಟಿಎಲ್ ಚಲುವ ಧ್ವನಿ ಲೋಕಕ್ಕೆ ಸ್ವಾಗತ. ಇವತ್ ನಾವು ನೋಡೋ ಮೂವಿ 2015 ರಿಲೀಸ್ ಆದ ದ ಫೋನ್ ಅನ್ನೋ ಕೊರಿಯನ್ ಸೈಂಟಿಫಿಕ್ ಫಿಕ್ಷನ್ ಥ್ರಿಲ್ಲರ್ ಮೂವಿನ. ಈ ಮೂವಿಯ ಕತೆ ಏನಂದ್ರೆ, ಹೀರೋಗೆ 1 ವರ್ಷದ ಮುಂಚೆ ಕೊಲೆಯಾದ ತನ್ನ ವೈಫ್ ಇಂದ ಕಾಲ್ ಬರುತ್ತೆ. ಅದು ಕೂಡ ಟೈಮ್ ಲೂಪ್ ಕಾಲ್. ಸೊ ಹೀರೋ ಆ ಕಾಲ್ ನ ಸಹಾಯದಿಂದ 1 ವರ್ಷದ ಮುಂಚೆ ಕೊಲೆಯಾದ ತನ್ನ ಹೆಂಡತಿನ ಉಳಿಸ್ಕೊಳ್ಳಲು, ಅದರ ಜೊತೆ ಕೊಲೆಗಾರನನ್ನ ಕಂಡುಹಿಡಿಯಲು ಹೀರೋ ಆ ಟೈಮ್ ಟ್ರಾವೆಲ್ ಕಾಲ್ ನ ಜೊತೆ ಹೋರಾಡುವಂತಹ ಅದ್ಭುತ ಕತೆ. ನನ್ನ ಪ್ರಕಾರ ಈ ತರ ಮೂವೀಸ್ ನ ನೀವು ನೋಡೇ ಇರ್ಲಿಕ್ಕಿಲ್ಲ. ನಿಜವಾಗ್ಲೂ ರೋಮಾಂಚನ ಆಗುವಂತಹ ಕತೆ. ಇಂತಹ ಮೂವಿಗೋಸ್ಕರ ದಯಮಾಡಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಈ ಮೂವಿನ ಕೊನೆವರೆಗೂ ನೋಡಿ ಈ ನರೇಶನ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಬನ್ನಿ ಒಳಗೋಗಿ ಆ ಟೈಮ್ ಲೂಪ್ ಕಾಲ್ಗೆ ನಾವು ಕನೆಕ್ಟ್ ಆಗೋಣ. ಮೂವಿಯ ಸ್ಟಾರ್ಟಿಂಗ್ ಸೀನ್ ಅಲ್ಲೇ ಒಂದು ಕಂಪನಿ ಯಾರ್ಡಲ್ಲಿ ಒಬ್ಬನ ಸರಿಯಾಗಿ ಹೊಡಿತಾ ಇರೋದನ್ನ ತೋರಿಸ್ತಾರೆ. ಅಲ್ಲಿ ಒಬ್ಬ ಬಾಸ್ ಕೂಡ ಇರ್ತಾನೆ. ಇದನ್ನೆಲ್ಲ ಇನ್ನೊಬ್ಬ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಮಾಡ್ತಾ ಇದ್ರೆ ಅವನ್ನು ಕೂಡ ಹಿಡಿದು ಅವನಿಗೂ ಹೊಡಿತಾರೆ. ನೆಕ್ಸ್ಟ್ ಆ ಸಿಟಿನ ತೋರಿಸಿ FM ನಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಈ ತರ ಸ್ಪೇಸ್ ನಲ್ಲಿ ಇವತ್ತು ಸೋಲಾರ್ ಸ್ಟ್ರೋಮ್ ತುಂಬಾ ಜಾಸ್ತಿ ಆಗಿದೆ, ಅದರಿಂದ ಇವತ್ತು ಫೋನ್ ಮತ್ತೆ GPS ಇದೆಲ್ಲ ಸ್ವಲ್ಪ ಸಿಗ್ನಲ್ ಗಳ ವ್ಯತ್ಯಾಸವಾಗಬಹುದು ಅಂತೆಲ್ಲ ನ್ಯೂಸ್ ನಲ್ಲೂ ಹೇಳ್ತಾ ಇದ್ರೆ, ಹಂಗೆ ಒಂದು ಮನೆಯಲ್ಲಿ ತೋರಿಸ್ತಾರೆ. ಅಲ್ಲಿ ಯಾರನ್ನೋ ಕೊಲೆ ಮಾಡಿರೋ ತರ ಒಳಗೆಲ್ಲ ಕ್ರೈಮ್ ಸೀನ್ ನ ಪೊಲೀಸ್ನವರು ಕೇರ್ ಆಗಿ ನೋಡ್ತಾ ಇದ್ರೆ, ಅಲ್ಲಿ ಶಾಕ್ ಆಗಿ ಶೋಕದಲ್ಲಿರುವ ಒಬ್ಬರನ್ನ ತೋರಿಸ್ತಾರೆ. ಇವರೇ ಈ ಮೂವಿಯ ಹೀರೋ. ಆಕ್ಚುಲಿ ಇಲ್ಲಿ ಸತ್ತಿರೋದು ಬೇರೆ ಯಾರು ಅಲ್ಲ, ಇವರ ವೈಫ್. ಯಾರೋ ಅವರನ್ನ ಭೀಕರವಾಗಿ ಕೊಲೆ ಮಾಡೋರು. ಏನಕ್ಕಾಗಿ ಮಾಡಿದ್ರು ಅಂತಾನೂ ಗೊತ್ತಿಲ್ಲ. ಹಂಗೆ ಅವತ್ತು ಬೆಳಗಿಂದ ಏನ್ ನಡೀತು ಅಂತ ಹೀರೋ ಯೋಚಿಸ್ತಾವ್ರೆ. ಅವತ್ತಿನ ಬೆಳಗ್ಗೆ ಲೆಟರ್ ಒಂದು ಬಂದಿರುತ್ತೆ. ಅದನ್ನ ನೋಡಿದ್ರೆ ಫುಲ್ ರಕ್ತದಲ್ಲಿ ಬರ್ದವ್ರೆ. ಸುಮ್ನೆ ನೀನು ಬಾಯಿ ಮುಚ್ಕೊಂಡಿದ್ರೆ ನೀನ್ ಇದ್ರಿಂದ ಉಳಿತೀಯ ಅಂತ ಬರೆದಿರುತ್ತೆ. ಆಕ್ಚುಲಿ ಹೀರೋ ಒಬ್ಬ ಲಾಯರ್. ಸೊ ಇವ್ರಿಗೆ ಆಗಾಗ ಈ ತರ ಥ್ರೆಟ್ನಿಂಗ್ ಲೆಟರ್ಸ್ ಅಂದ್ರೆ ಬೆದರಿಕೆ ಪತ್ರಗಳು ಬರೋದು ಕಾಮನ್. ಬಟ್ ಇದನ್ನ ನೋಡಿ ಇವರ ವೈಫ್ ಗಾಬರಿ ಆಗ್ತಾರೆ. ಆದ್ರೆ ಹೀರೋಗೆ ಇದೆಲ್ಲ ಒಂದು ಮ್ಯಾಟರೇ ಅಲ್ಲ. ನೀನು ಇದ್ರ ಬಗ್ಗೆ ಎಲ್ಲ ಫೀಲ್ ಆಗ್ಬೇಡ ಅಂತ ವೈಫ್ ಗೆ ಸಮಾಧಾನ ಮಾಡಿದ್ರೆ, ಅದೇನಂದ್ರೆ ಹೀರೋಗೆ ವೈಫ್ ಅಂದ್ರೆ ಇಷ್ಟಾನೆ, ಬಟ್ ಸ್ವಲ್ಪ ಕೆಲ್ಸದ ಒತ್ತಡದಿಂದ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕೆ ಆಗ್ತಾ ಇಲ್ಲ. ಹಂಗೆ ಅವರ ಮಗಳು ಬರ್ತಾಳೆ. ಡ್ಯಾಡಿ, ನನ್ನ ಸ್ಕೂಲ್ಗೆ ಡ್ರಾಪ್ ಮಾಡ್ತೀರಾ ಅಂತ ಹೇಳಿದ್ರೆ, ಆಗಲ್ಲಮ್ಮ, ನನ್ಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ಲೇಟ್ ಆಗುತ್ತೆ ಅಂತ ಹೇಳಿ ಹೋಗ್ತಾ ಇದ್ರೆ, ಆಗ ಅವರ ವೈಫ್ ಬಂದು ಓಕೆ ಸರಿ, ಈವ್ನಿಂಗ್ ಸ್ವಲ್ಪ ಬೇಗ ಬನ್ನಿ ಅಂದ್ರೆ ಓಕೆ ಅಂತ ಮೈನ್ ಡೋರ್ ನ ಓಪನ್ ಮಾಡೋಕೆ ನೋಡ್ತಾರೆ. ಬಟ್ ಅದು ಸರಿಯಾಗಿ ಓಪನ್ ಆಗ್ತಾ ಇಲ್ಲ. ಆಗ ವೈಫ್ ಬಂದು ತೆಗಿತಾರೆ. ನೋಡಿ, ಈ ಡೋರ್ ಕೂಡ ಸರಿಯಾಗಿಲ್ಲ, ಸೊ ಫ್ರೀ ಮಾಡ್ಕೊಂಡು ಇದನ್ನೆಲ್ಲ ನೋಡ್ಬಾರ್ದಾ ಅಂದ್ರೆ ಓಕೆ ಓಕೆ ನೋಡೋಣ ಬಿಡಮ್ಮ ಅಂತ ಹೇಳಿ ಅವರು ಹೋಗ್ತಾರೆ. ನೆಕ್ಸ್ಟ್ ಹಂಗೆ ಪೊಲೀಸ್ ಸ್ಟೇಷನ್ ಅಲ್ಲಿ ತೋರಿಸ್ತಾರೆ. ಹೀರೋಗೆ ಬಂದಿದ್ದ ಪತ್ರದ ಬಗ್ಗೆ ಪೊಲೀಸ್ನವರು ಕೇಳಿದ್ರೆ, ನಾನೊಬ್ಬ ಲಾಯರ್ ಸರ್, ನನಗೆ ಆಗಾಗ ಈ ತರ ಲೆಟರ್ಸ್ ಎಲ್ಲ ಬರ್ತಾ ಇರುತ್ತೆ ಅಂತಾರೆ. ಸರಿ, ನಿನ್ನೆ ಬೆಳಗ್ಗೆಯಿಂದ ಏನೇ ನಡೀತು ಹೇಳ್ತೀರಾ ಅಂದ್ರೆ, ಆಗ ಹೀರೋ ಮತ್ತೆ ಫ್ಲಾಶ್ ಬ್ಯಾಕ್ ಗೆ ಹೋಗ್ತಾರೆ. ಅವರು ಆಫೀಸ್ಗೆ ಹೋದ್ಮೇಲೆ ಅವರ ವೈಫ್ ಇಂದ ಕಾಲ್ ಬರುತ್ತೆ. ಅದೇನಂದ್ರೆ, ಕಾರ್ ಕೀ ಸಿಗ್ತಾ ಇಲ್ಲ ರೀ, ನೀವೇನಾದ್ರೂ ನೋಡಿದ್ರ ಅಂತ ವೈಫ್ ಕೇಳಿದ್ರೆ, ಅದಕ್ಕೆ ಹೀರೋ ಏನೇ ಎಲ್ಲಾನು ನನ್ನ ಹತ್ರನೇ ಕೇಳ್ತೀಯಾ, ಅಲ್ಲೇ ಎಲ್ಲೋ ಇರ್ಬೇಕು ನೋಡು ಅಂತಾರೆ. ಸರಿ, ನಾನು ಎಷ್ಟು ಸರಿ ಹೇಳಿದ್ದೀನಿ, ಸಿಗರೇಟ್ ನ ಟೇಬಲ್ ಮೇಲೆ ಸೇದ್ಬೇಡಿ ಅಂತ ವೈಫ್ ಹೇಳಿದ್ರೆ, ಅಲ್ಲಿಗೆ ಅವರ ಮಗಳು ಬರ್ತಾಳೆ. ಅವರ ಅಮ್ಮನ ಹತ್ರ ಏನೋ ಮಾತಾಡ್ಕೊಂಡು ಹಂಗೆ ಹೀರೋ ಹತ್ರನು ಮಗಳು ಮಾತಾಡ್ತಾಳೆ. ಇದನ್ನೆಲ್ಲ ನಮಗೂ ತೋರಿಸ್ತಾರೆ. ಇಡೆ ನನಗೆ ಇಂಪಾರ್ಟೆಂಟ್ ಕೆಲಸ ಇದೆ, ಆಮೇಲೆ ಮಾಡ್ತೀನಿ ಅಂತ ಹೀರೋ ಕಾಲ್ ನ ಕಟ್ ಮಾಡ್ತಾರೆ. ಅದಾದ್ಮೇಲೆ ಇವರು ಪ್ರಶ್ನವ್ರ ಹತ್ರ ಮಾತಾಡ್ತಾವ್ರೆ. ಬಿಕಾಸ್ ಸ್ಟಾರ್ಟಿಂಗ್ ಸೀನ್ ನಲ್ಲಿ ಒಬ್ಬನ್ನ ಹೊಡೆದು ಸಾಯಿಸಿದ್ರಲ್ಲ, ಆ ಕೇಸ್ ನ ಇವರೇ ವಾದ ಮಾಡ್ತಾ ಇರೋದು. ಆಗ ಪ್ರಶ್ನವರ ಪ್ರಶ್ನೆಗೆಲ್ಲ ನಾನು ಇನ್ನು ಡೀಟೇಲ್ ಆಗಿ ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಅಲ್ಲಿಂದ ಹೋದ್ರೆ, ನೆಕ್ಸ್ಟ್ ಜೈಲೊಳಗೆ ಹೋಗಿ ಒಬ್ಬ ಆಂಟಿನ ಮೀಟ್ ಮಾಡ್ತಾರೆ. ಆಕ್ಚುಲಿ ಇವಳು ಒಬ್ಳು ಟೆಕ್ನಾಲಜಿಲಿ ಇವಳು ಕಿಲಾಡಿ. ಅದ್ರಲ್ಲೂ ಟೆಕ್ ವಿಷಯದಲ್ಲೆಲ್ಲ ಹೀರೋಗೆ ಫುಲ್ ಹೆಲ್ಪ್ ಮಾಡ್ತಾ ಇರ್ತಾಳೆ. ಅವಳು ಒಂದು CCTV ಫುಟೇಜ್ ನಿಂದ ಒಂದು ಫೋಟೋನ ತೆಗೆದಿರ್ತಾರೆ. ಅದು ಬೇರೆ ಈಗ ಹೀರೋ ವಿಚಾರಿಸ್ತಾ ಇರೋ ಕೊಲೆ ಕೇಸ್ ನ ಬಗ್ಗೆ. ಆಗ ಹೀರೋ ಫೋಟೋ ಇರ್ಲಿ, ಆ ವಿಡಿಯೋ ಫುಟೇಜ್ ಎಲ್ಲಿ ಅಂತ ಆಂಟಿನ ಕೇಳಿದ್ರೆ, ರಜಾ, ಅದು ನನ್ನ ಹತ್ರ ಸೇಫ್ ಆಗಿದೆ, ಫಸ್ಟ್ ನನ್ನ ಹೊರಗೆ ತೆಗಿ ಕೊಡ್ತೀನಿ ಅಂತಾಳೆ. ಅದೆಲ್ಲ ನಾನು ನೋಡ್ಕೊಂತೀನಿ, ಇವತ್ತು ಸಂಜೆ ಒಳಗೆ ಆ ಫುಟೇಜ್ ನನ್ನ ಮನೆಗೆ ಕಳಿಸು ಅಂತ ಹೇಳಿ ಹೋಗ್ತಾರೆ. ಹಂಗೆ ನೆಕ್ಸ್ಟ್ ಅವರ ಆಫೀಸ್ ಗೆ ಹೋಗ್ತಾರೆ. ಅಲ್ಲಿ ಹೀರೋನ ಫ್ರೆಂಡ್ ಕೂಡ ಇರ್ತಾರೆ. ಅದೇನಂದ್ರೆ, ಹೀರೋಗೆ ಈಗ ಪ್ರಮೋಷನ್ ಆಗಿರುತ್ತೆ. ಸೊ ಅದರಿಂದ ಈ ಟೇಬಲ್ ಇಂದ ಬೇರೆ ಟೇಬಲ್ ಗೆ ಮೂವ್ ಆಗೋಕ್ಕಿಂತ ಮುಂಚೆ ಇವರ ಪ್ಲೇಸ್ ಗೆ ಒಂದು ಹುಡುಗಿ ಬರೋದ್ರಿಂದ, ಇದುವರೆಗೂ ಇವರು ಆ ಕೇಸ್ ನಲ್ಲಿ ಕಲೆಕ್ಟ್ ಮಾಡಿರೋ ಎವಿಡೆನ್ಸ್ ನೆಲ್ಲ ಒಂದು ಕವರ್ ನಲ್ಲಿ ಹಾಕಿ ಅದ್ರ ಮೇಲೆ, ಇನ್ಮೇಲೆ ಇದು ನಿನ್ನ ಕೇಸ್ ಕಣಮ್ಮ ಅಂತ ಬರೀತಾರೆ. ಇಲ್ಲಿ ಹೀಗೆ ನಡೀತಾ ಇದ್ರೆ ಆ ಕಡೆ ವೈಫ್ ನ ತೋರಿಸ್ತಾರೆ. ಇವರು ಒಬ್ರು ಡಾಕ್ಟರ್. ಸಂಜೆ ಬೇಗ ಹೀರೋಗೆ ಬರೋ ಕೇಳಿದ್ರಲ್ಲ, ಈಗ ಹೀರೋ ಸಂಜೆ ಒಂದು ಮೀಟಿಂಗ್ ಇದೆ, ಸೊ ಬರೋದು ಲೇಟ್ ಆಗುತ್ತೆ ಅಂತ ಮೆಸೇಜ್ ನ ವೈಫ್ ಗೆ ಮಾಡಿರ್ತಾರೆ. ಹೌದು, ಅವ್ರು ಬಿಸಿ ಇರ್ಬೇಕೇನೋ ಅಂತ ನಾವ್ ಅನ್ಕೊಂಡ್ರೆ, ಈ ಶೋರ್ ಬಜಾರ್ ನಲ್ಲಿರೋ ಚೈನಾ ಆಫೀಸ್ ಅವನಲ್ಲ ಹೀರೋ, ಇಲ್ಲಿ ಕುಡ್ಕೊಂಡು ಪಾರ್ಟಿ ಮಾಡ್ತವನೆ ಫ್ರೆಂಡ್ಸ್ ಜೊತೆ. ಹಂಗೆ ನೆಕ್ಸ್ಟ್ ಇವರ ಪ್ಲೇಸ್ ಗೆ ಬರೋ ಹುಡುಗಿಗೆ ಆ ಎವಿಡೆನ್ಸ್ ಕವರ್ ನ ಕೊಟ್ಟು
ಗೊತ್ತು, ಈ ಕೇಸ್ ನ ಎವಿಡೆನ್ಸ್ ಎಲ್ಲ ಇದ್ರಲ್ಲಿದೆ ಅಮ್ಮ, ಮುಂದೆ ನೀನ್ ನೋಡ್ಕೋ ಅಂತ ಹೇಳ್ತಾರೆ. ಆಗ ಅವರ ವೈಫ್ ಇಂದ ಕಾಲ್ ಬರುತ್ತೆ, ಬಟ್ ಅದನ್ನ ಕಟ್ ಮಾಡ್ತಾರೆ. ಇಲ್ಲೇ ಇವರು ಒಂದು ದೊಡ್ಡ ತಪ್ಪು ಮಾಡೋದು. ಆ ಕಡೆ ವೈಫ್ ನ ತೋರಿಸ್ತಾರೆ, ಅವರೊಂದು ಚಿಕ್ಕ ಆಕ್ಸಿಡೆಂಟ್ ನ ಮಾಡಿರ್ತಾರೆ. ಪಾಪ ಅವರಲ್ಲಿ ಅದನ್ನ ಮ್ಯಾನೇಜ್ ಮಾಡಕ್ಕಾಗದೆ ಹೀರೋನ ಹೆಲ್ಪ್ ಗೆ ಕಾಲ್ ಮಾಡಿದ್ರೆ, ಅಲ್ಲಿ ನೋಡಿದ್ರೆ ಕಾಲ್ ನ ರಿಸೀವ್ ಮಾಡ್ತಾ ಇಲ್ಲ. ಫುಲ್ ಜಾಲಿಯಾಗಿ ಫ್ರೆಂಡ್ಸ್ ಜೊತೆ ಹೀರೋ ಕಾಲನ ಕಳೀತಾ ಇದ್ರೆ, ಈ ಕಡೆ ವೈಫ್ ಹೇಗೋ ಆ ಪ್ರಾಬ್ಲಮ್ ನ ಸಾಲ್ವ್ ಮಾಡಿ ಮನೆಗೆ ಬಂದ್ರೆ, ಅಲ್ಲಿ ಒಂದು ಎನ್ವೆಲಪ್ ಬಂದಿರುತ್ತೆ. ಆ ಆಂಟಿ ಕಳ್ಸಿರೋ ಫೂಟೇಜ್ ಇರ್ಬೇಕು. ಅದನ್ನ ತಗೊಂಡು ಒಳಗೋಗಿ ಅವರ ಪಾಡಿಗೆ ಮನೆ ಕೆಲಸ ಮಾಡ್ತಾವ್ರೆ. ರಾತ್ರಿ ಆಗೋಗುತ್ತೆ, ಒಬ್ರೇ ಅವ್ರೆ. ನೆಕ್ಸ್ಟ್ ಹೀರೋ ಪಾರ್ಟಿ ಎಲ್ಲ ಮುಗಿಸ್ಕೊಂಡು ಮಳೆಯಲ್ಲಿ ಮನೆಗೆ ಬಂದ್ರೆ, ಕಾರ್ ನಲ್ಲಿನ ಸ್ಕ್ರಾಚ್ ನ ನೋಡಿ, ಓಹೋ ಟಚ್ ಬೇರೆ ಮಾಡಿದ್ಯಾ ಅನ್ಕೊಂಡು ಒಳಗೆ ಬಂದ್ರೆ ಫುಲ್ ಕತ್ತಲೆ. ಸರಿ, ಹಂಗೆ ಮತ್ತಲ್ಲಿ ವೈಫ್ ನ ಕರೀತಾರೆ, ಎಲ್ಲೋದ್ಲು ಅಂತ ಒಳಗೆ ನೋಡಿದ್ರೆ ಅವರ ವೈಫ್ ರಕ್ತದ ಮಡುವಿನಲ್ಲಿ ಸತ್ತಿದ್ದವ್ರೆ. ಆಗ ಟೈಮ್ 3:30. ಈಗ ಪ್ರೆಸೆಂಟ್ ಗೆ ಬಂದ್ರೆ, ನೀವು ನೈಟ್ 3:30ಗೆ ಬಂದಿದ್ರಲ್ಲ, ಅವಾಗೇನಾದ್ರೂ ಈ ಗಾಡಿನ ನೋಡಿದ್ರ ಅಂತ ಆ ಏರಿಯಾದ CCTV ಫೂಟೇಜ್ ನಲ್ಲಿರೋ ಬ್ಲಾಕ್ ಕಲರ್ ಕಾರ್ನಿವಲ್ ಅನ್ನೋ ಕಾರ್ ನ ಪೊಲೀಸ್ನವ್ರು ತೋರಿಸ್ತಾರೆ. ಇಲ್ಲ ಸರ್, ನಾನು ಬರ್ಬೇಕಾದ್ರೆ ಆ ತರದ್ ಯಾವ್ದು ನೋಡ್ಲಿಲ್ಲ, ಬಟ್ ಅದ್ರ ನಂಬರ್ ನ ಕಂಡಿಡಿದ್ರ ಅಂತ ಹೀರೋ ಕೇಳಿದ್ರೆ, ಇಲ್ಲ ಅದು ಸೈಡ್ ನಲ್ಲಿ ನಿಂತಿದ್ರಿಂದ ಕ್ಯಾಮರಾಗೆ ಸರಿಯಾಗಿ ನಂಬರ್ ಕಾಣ್ಲಿಲ್ಲ ಅಂತಂದ್ರೆ, ಆಗ ಟಕ್ ಅಂತ ಹೀರೋಗೆ ಒಂದು ಐಡಿಯಾ ಬರುತ್ತೆ. ಅದು ನನ್ನ ಕಾರ್ ನ ಮುಂದೆನೆ ನಿಂತಿದೆ ಅಂದ್ರೆ, ನನ್ನ ಕಾರ್ ನಲ್ಲಿ ಡ್ಯಾಶ್ ಕ್ಯಾಮ್ರಾ ಇದೆಯಲ್ಲ, ಅದರಲ್ಲಿ ಖಂಡಿತವಾಗೂ ರೆಕಾರ್ಡ್ ಆಗಿರುತ್ತೆ ಅಂತಂದ್ರೆ, ಅದನ್ನು ನಾವು ಚೆಕ್ ಮಾಡಾಯ್ತು, ಅದನ್ನು ಕದ್ದವ್ರೆ ಅಂತ ಪೊಲೀಸ್ನವ್ರು ಹೇಳ್ತಾರೆ. ಆಗ ಅಲ್ಲಿಗೆ ಹೀರೋನ ಮಗಳು ಕೂಡ ಬರ್ತಾಳೆ. ಹೀರೋನ ತಬ್ಬಿಕೊಂಡು ಅಳ್ತಾ ಇದ್ರೆ ಅದನ್ನ ನೋಡಿದ್ರೆ ನಾವು ಬೇಜಾರಾಗುತ್ತೆ. ಹಂಗೆ ನೆಕ್ಸ್ಟ್ ದಿನಗಳು ಕಳೀತಾ ಇರುತ್ತೆ, ಬಟ್ ಹೀರೋಗ ಆ ಗಿಲ್ಟಿ ಫೀಲಿಂಗ್ ಹೋಗ್ತಾನೆ ಇಲ್ಲ. ಬಿಕಾಸ್ ಅವತ್ತು ಆ ಕಾಲ್ ನ ಅವರು ರಿಸೀವ್ ಮಾಡಿದ್ರೆ ಇವತ್ತು ಅವರ ಹೆಂಡತಿ ಅವ್ರ ಜೊತೆ ಇರ್ತಿದ್ರು ಅನ್ನೋ ಫೀಲಿಂಗ್ ಅವ್ರಿಗೆ. ಬಟ್ ಅದೇ ವೆರಿಲಿ ಕಿಲ್ಲರ್ ನ ಹುಡುಕ್ತಾವ್ರೆ. ಆ ಕಡೆ ಪೊಲೀಸ್ನವ್ರು ಕೂಡ ಆ ಕೊಲೆಗಾರನ ಹುಡುಕ್ತಾವ್ರೆ, ಅವ್ರಿಗೂ ಸಿಗ್ತಾ ಇಲ್ಲ. ಹೀರೋ ಅವತ್ತಿನ ಇನ್ಸಿಡೆಂಟ್ ನೆಲ್ಲ ವಿತ್ ಟೈಮ್ ಗೆ ಸಾಥ್ ಒಂದು ಡೈರಿಲಿ ಬರಿತಾವ್ರೆ. ಹಂಗೆ ಆ ಬ್ಲಾಕ್ ಕಲರ್ ವ್ಯಾನ್ ನ ಕೂಡ ಹುಡುಕ್ತಾವ್ರೆ. ಅವರ ಕೈಯಲ್ಲಿ ಏನಾಗುತ್ತೋ ಅದೆಲ್ಲ ಮಾಡ್ತಾವ್ರೆ. ಆದ್ರೂನು ಆ ಕಿಲ್ಲರ್ ನ ಹಿಡಿಯೋಕೆ ಆಗ್ತಾ ಇಲ್ಲ. ಆಗಾಗ್ಗೆ ಹೋಗಿ ಪೊಲೀಸ್ನವ್ರಿಗೂ ಜಗಳ ಮಾಡ್ತಾವ್ರೆ. ಪೊಲೀಸ್ನವ್ರು ಕೂಡ, ಏನ್ ಸಾರ್ ನಾವ್ ಮಾಡೋದು, ಸತತವಾಗಿ 1 ವರ್ಷದಿಂದ ಹುಡುಕ್ತಾ ಇದೀವಿ ಅಂತ ಅವರು ಹೇಳ್ತಾರೆ. ಏನ್ ಮಾಡೋದು ಅಂತ ಅವ್ರಿಗೂ ಗೊತ್ತಾಗ್ತಾ ಇಲ್ಲ. ಈಗ ಕರೆಕ್ಟ್ ಆಗಿ ಅವರ ವೈಫ್ ತೀರೋಗಿ ನಾಳೆಗೆ 1 ವರ್ಷ ಆಗುತ್ತೆ. ಸೊ ಇವತ್ ಕೂಡ ಅವರು ಪೊಲೀಸ್ನವ್ರ ಹತ್ರ ಕೇಳ್ತಾವ್ರೆ. ಆಗ ಟಿವಿಯಲ್ಲಿ ಯಾರೋ ಬೆಂಕಿ ಹಚ್ಕೊಂಡು ಸೂಸೈಡ್ ಮಾಡ್ಕೋತಾ ಇರೋದ್ರನ್ನ ತೋರಿಸ್ತಾರೆ. ಅವ್ರು ಯಾರಂದ್ರೆ, ಸ್ಟಾರ್ಟಿಂಗ್ ನಲ್ಲಿ ಕೊಲೆ ಆದ್ರಲ್ಲ ಆ ಕಂಪ್ನಿಯ ಇನ್ನೊಂದು ಎಂಪ್ಲಾಯ್, ಅವರು ಕೂಡ ಇದನ್ನ ನೋಡ್ತಾವ್ರೆ. ಹೀರೋ ಆ ಕಡೆ ಸ್ಟೇಷನ್ ನಲ್ಲಿ ಅರೆಸ್ಟ್ ಆಗಿರೋ ಅಕ್ಯೂಸ್ಡ್ ಗಳ ಹತ್ರ ಎಲ್ಲ ಹೋಗಿ, ನಿನ್ನ ಹತ್ರ ಬ್ಲಾಕ್ ಕಲರ್ ಕಾರ್ನಿವಲ್ ಕಾರ್ ಇದೆಯಾ ಅಂತೆಲ್ಲ ಜಗಳ ಆಡ್ತಾವ್ರೆ. ನೆಕ್ಸ್ಟ್ ಅವತ್ತು ಸಂಜೆನೆ ಫ್ರೆಂಡ್ ನ ಜೊತೆ ಬಾರ್ ನಲ್ಲಿ ಕುತ್ಕೊಂಡಿದ್ರೆ, ಆಗ ಫ್ರೆಂಡ್, ಇಲ್ಲಿ ಆಗ್ಲೇ 1 ವರ್ಷ ಆಯ್ತ್ಕೊಣೋ, ಆಫೀಸ್ ಕಡೆ ಆದ್ರೂ ಬಾರೋ, ನಿನ್ನ ಮನ್ಸಾದ್ರೂ ಚೇಂಜ್ ಆಗುತ್ತೆ, ಹೀಗೆ ಹುಡುಕ್ತಾ ಇದ್ರೆ ಹೆಂಗೋ, ಅದಲ್ದೆ ನಿನಗೂ ಒಬ್ಳು ಮಗಳಿದ್ದಾಳೆ ಕಣೋ ಅಂದ್ರೆ, ಹೀರೋಗೂ ಅದ್ರ ಬಗ್ಗೆ ಯೋಚನೆ ಆಗುತ್ತೆ. ಸೊ ಅಲ್ಲಿಂದ ಮನೆಗೆ ಹೋಗಕ್ಕೆ ಹೋದ್ರೆ, ಆಗ ಅವರ ಫ್ರೆಂಡ್ ಹೀರೋನ ವೈಫ್ ಬುದ್ಧಿ ಸ್ಕ್ರಾಚ್ ಆಗಿರೋದನ್ನ ನೋಡಿ, ಇದನ್ನ ಚೇಂಜ್ ಆದ್ರೂ ಮಾಡಬಾರ್ದೇನೋ ಅಂದ್ರೆ, ಅದಕ್ಕೆಂತ ನನ್ಗೆ ಟೈಮು ಇಲ್ಲ, ನನ್ನ ಹತ್ರ ಕಾಸು ಇಲ್ಲ ಅಂತ ಹೇಳ್ತಾವ್ರೆ. ಅಲ್ಲಿ ಯಾವ್ದೋ ಎಲೆಕ್ಷನ್ ನ ಪ್ರಚಾರ ನಡೀತಾ ಇದೆ. ಹೀರೋ ಹತ್ರ ಬಂದ ಅವರು ಸಿಮೋನ್ ಅನ್ನೋರಿಗೆ ವೋಟ್ ಮಾಡಿ ಅಂತ ಹೇಳಿ ಅವರ ಕಾರ್ಡ್ ನ ಕೊಡ್ತಾರೆ. ಅದನ್ನ ತಗೊಂಡು ಹೀರೋ ಮನೆ ಒಳಗೆ ಹೋಗ್ತಾರೆ. ಅಲ್ಲಿ ಮಗಳು ಮಲಗಿರೋದನ್ನ ನೋಡಿ ಬೇಜಾರಾಗಿ, ನೆಕ್ಸ್ಟ್ ಡೇ ಏನು ಮಾಡಕ್ಕಾಗಲ್ಲ, ನಾವು ಅವಳನ್ನ ನೆನ್ಸ್ಕೊಂಡಿದ್ರೆ ನನ್ನ ಮಗಳನ್ನ ಯಾರು ನೋಡ್ಕೊಂತಾರೆ ಅನ್ನೋ ನಿರ್ಧಾರಕ್ಕೆ ಬಂದ ಹೀರೋ ಶೇವ್ ಎಲ್ಲ ಮಾಡ್ಕೊಂಡು ಅವರ ವೈಫ್ ಗೆ ಇಷ್ಟವಾದ ಡ್ರೆಸ್ ನ ಹಾಕೊಂಡು ಅವರ ಮಗಳಿಗೆ ಫುಲ್ ಸರ್ಪ್ರೈಸ್ ಕೊಡ್ತಾರೆ. ಬಾ ನಿನ್ನ ಡ್ರಾಪ್ ಮಾಡ್ತೀನಿ ಅಂತ ಹೇಳಿದ್ರೆ, ಆಮೇಲೆ ಮಗಳು ಮುಖ ನೋಡ್ತಾವಳೆ, ಏನಿದು ಸಡನ್ ಚೇಂಜು, ಆಫೀಸ್ಗೆಲ್ಲ ಹೋಗ್ತಾ ಇದ್ದೀರಾ ಅಂತ ಅವಳು ಖುಷಿ ಪಡ್ತಾಳೆ. ಸರಿ, ಸ್ಕೂಲ್ ಬಂತು, ನಾವು ಸಂಜೆ ಬಂದು ಪಿಕಪ್ ಮಾಡ್ತೀನಿ, ಹೊರಗಡೆ ಎಲ್ಲಾದ್ರೂ ಡಿನ್ನರ್ ಹೋಗೋಣ ಅಂತ ಅವರು ಹೇಳಿ ಕಳ್ಸಿದ್ರೆ, ಅವಳು ಕೂಡ ಫುಲ್ ಖುಷಿಲಿ ಸ್ಕೂಲ್ ಒಳಗೆ ಹೋಗ್ತಾಳೆ. ಇವತ್ತಿಂದ ನಮ್ಮ ಹೀರೋ ಫುಲ್ ಚೇಂಜ್ ಆಗೋ ಮೂಡ್ ನಲ್ಲಿ ಸ್ಟಾರ್ಟ್ ಮಾಡಿದ್ರೆ, ಬಿಕಾಸ್ ಅವರ ವೈಫ್ ತೀರೋಗಿರೋ ದಿನ ಇವತ್ತು. ಸರಿ, ಆಫೀಸ್ಗೆ ಹೋಗೋಣ ಅಂತ ನೋಡಿದ್ರೆ, ಆಗ ಅವ್ರಿಗೊಂದು ಕಾಲ್ ಬರುತ್ತೆ. ಯಾರಂತ ನೋಡಿದ್ರೆ ಅವರ ವೈಫ್. ಇದನ್ನ ನೋಡಿ ಅವ್ರಿಗೆ ಫುಲ್ ಬೇಜಾರಾಗಿ ಹೋಗುತ್ತೆ. ಇವತ್ತಿಂದ ಎಲ್ಲಾನು ಮರೆತು ಜೀವನ ಸ್ಟಾರ್ಟ್ ಮಾಡೋಣ ಅನ್ಕೊಂಡ್ರಿ, ಯಾರೋ ನೀನು ಅಂತ ಬೈತಾರೆ. ಆ ಕಡೆಯಿಂದ ವೈಫ್, ಕಾರ್ ಕೀ ಸಿಗ್ತಾ ಇಲ್ಲ ರೀ, ನೀವೇನಾದ್ರು ನೋಡಿದ್ರ ಅಂತ ಕೇಳಿದ್ರೆ, ಆಕ್ಚುಲಿ ಸ್ಟಾರ್ಟಿಂಗ್ ನಲ್ಲಿ ಸಾಯೋ ದಿನ ಈ ಟೈಮ್ಗೆ ವೈಫ್ ಕೀಗೋಸ್ಕರ ಕಾಲ್ ಮಾಡಿರ್ತಾರೆ. ಇವಾಗ ಫುಲ್ಲು ಕೋಪ. ಸೊ ಅಲ್ಲೇ ಒಂದ್ ಕಡೆ ಒಂದು ಹುಡುಗಿ ಫೋನ್ ನಲ್ಲೇ ಮಾತಾಡ್ತಾ
ಮಾತಾಡ್ಕೊಂಡು ಹೋಗ್ತಾ ಇರೋದ್ರು ನೋಡಿ ಇವರ ಕಾರ್ ನಿಲ್ಸಿ ಆ ಹುಡುಗಿ ಹತ್ರ ಹೋಗಿ ಇವಳೇ ರೇಗಿಸ್ತಾ ಇರ್ಬೇಕು ಅಂತ ಅವಳ ಫೋನ್ ನ ಕಿತ್ಕೊಂಡು ನೋಡಿದ್ರೆ ಬಟ್ ಅವಳು ಬೇರೆಯವ್ರ ಜೊತೆ ಮಾತಾಡ್ತಾಳೆ. ಇನ್ನು ವೈಫ್ ಇವ್ರ ಜೊತೆ ಮಾತಾಡ್ತಾನೆ ಅವ್ರೆ. ನೀವು ಗಮನಿಸಿದ್ರೆ ಆ ಸೀನ್ ನಲ್ಲಿ ವೈಫ್ ನ ಜೊತೆ ಮಗಳು ಕೂಡ ಮಾತಾಡಿರ್ತಾಳೆ. ಸೊ ಆ ತರ ಮಗಳು ಮಾತಾಡೋದನ್ನ ಕೇಳಿ ಹೀರೋಗೆ ಫುಲ್ ಶಾಕ್ ಆಗುತ್ತೆ. ಇದೇ ಸಾಧ್ಯ, ಹಂಗೆ ನನ್ನ ಮಗಳ ತರಾನೇ ಇದೆ ವಾಯ್ಸ್ ಅಂತ ನೋಡ್ತಾವ್ರೆ. ಅಲ್ಲಿ ನೋಡಿದ್ರೆ ಮಗಳು ಸ್ಕೂಲ್ಗೆ ಹೋಗ್ತಾವಳೆ. ಸರಿ ಓಕೆ ಸಂಜೆ ಬೇಗ ಬನ್ನಿ ಅನ್ನೋ ತರ ಅಲ್ಲಿ ಕಾಲ್ ಕಟ್ ಆಗುತ್ತೆ. ಇವಾಗ ಏನಿದು ಅಂತ ಗೊತ್ತಾಗ್ತಾನೆ ಇಲ್ಲ. ದೇರ್ ಫೋರ್ ಇಲ್ಲಿವರೆಗೂ ಒಂದು ಲೆಕ್ಕ, ಇನ್ಮೇಲೆ ಮುಗ್ದಿ ಬೇರೆ ಲೆಕ್ಕ. ಇವತ್ತಿಂದ ಹೊರ ಬರೋಣ ಅಂತ ನೋಡಿದ ಹೀರೋಗೆ ಯಾವ ಹೆಸಿಟೇಟ್ ಗೆ ಹುಟ್ಟಿದ ಎಂಟೇ ಗೊತ್ತಾ ಈ ಕೆಲ್ಸ ಮಾಡ್ತಾವನೋ ಗೊತ್ತಿಲ್ಲ. ಸೊ ಹೀರೋ ಥಿಂಕ್ ಮಾಡ್ಕೊಂಡು ಆಫೀಸ್ ಒಳಗೆ ಬಂದ್ರೆ ಅಲ್ಲಿ ಟಿವಿ ನ್ಯೂಸ್ ಅಲ್ಲಿ ಹೇಳ್ತಾವ್ರೆ ಒಂದು ವರ್ಷ ಇದೇ ದಿನ ದೊಡ್ಡ ಸೋಲಾರ್ ಸ್ಟೋವ್ ಬಂದಿತ್ತು ಸ್ಪೇಸ್ ನಲ್ಲಿ. ಸೊ ಅದೇ ತರ ಅದ್ರಗಿಂತ ದೊಡ್ಡ ಸೌರ ಚಂಡಮಾರುತ ಇವತ್ತು ಭೂಮಿಗೆ ತಾಕ್ತಾ ಇದೆ. ಸೊ ಫೋನು GPS ಇಂತ ಎಲೆಕ್ಟ್ರಾನಿಕ್ ಐಟಮ್ಸ್ ವರ್ಕಿಂಗ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳ್ತಾವ್ರೆ. ಇಲ್ಲೇ ನೋಡಿ ಡೈರೆಕ್ಟರ್ ನಮಗೊಂದು ಟ್ವಿಸ್ಟ್ ಕೊಡೋದು. ಅದೇನಂದ್ರೆ ಸೋಲಾರ್ ಸ್ಟೋವ್ ನಿಂದಾಗ್ಲೇ ಆ ಕಾಲ್ ಟೈಮ್ ಟ್ರಾವೆಲ್ ಆಗಿ ಬಂದಿರೋದು. ಈ ಕಡೆ ಹೀರೋ ಮತ್ತೆ ಕಾಲ್ ಮಾಡೋಣ ಅಂತ ನೋಡಿದ್ರೆ ಸಿಗ್ನಲ್ ಸಿಗ್ತಾ ಇಲ್ಲ. ಹಂಗೆ ಕೆಲ ಸಮಯ ಆದ್ಮೇಲೆ ಮತ್ತೆ ಅವರ ವೈಫ್ ಕಾಲ್ ಬರುತ್ತೆ. ಹೆಂಗೂರು ಇದು ಸತ್ತವಳಿಂದ ಕಾಲ್ ಬರ್ತಾ ಇದೆ ಅನ್ನೋ ಕನ್ಫ್ಯೂಷನ್ ಅಲ್ಲಿ ಹೀರೋ ಕಾಲ್ ರಿಸೀವ್ ಮಾಡಿ ಯಾರ್ ನೀನು ಯಾಕಿಂಗೆಲ್ಲ ಮಾಡ್ತಾ ಇದೀಯಾ ಅಂದ್ರೆ ಅದನ್ನ ವರ್ಷದಿಂದ ಸಂಸಾರ ಮಾಡ್ತಾ ಇರೋಳ ಹತ್ರ ಕೇಳೋ ಮಾತಾ ಇದು, ಯಾಕೆ ಮನೆಗ್ ಬರೋದ್ನ ಮರ್ತಿ ಗುಂಡ್ ಆಗ್ತಾ ಇದೀರಾ ಹೆಂಗೆ ಅಂತ ಅವಳಂದ್ರೆ ಹೀರೋಗೆ ಏನ್ ಮಾತಾಡ್ಬೇಕು ಅಂತಾನೆ ತಿಳಿತಾ ಇಲ್ಲ. ಆಗ ಹೀರೋ ಒಂದು ಪ್ರಶ್ನೆನ ಕೇಳ್ತಾನೆ, ಸರಿ ಹೇಳು ಇವತ್ತು ಡೇಟ್ ಏನಂತಂದ್ರೆ ಅವಳು ಡೇಟ್ ಹೇಳ್ತಾಳೆ 2015 ಅಲ್ವಾ ಅಂದ್ರೆ ಯಾಕೆ ಕುಡ್ದಿರೋದು ಇನ್ನು ಇಳ್ದಿಲ್ವಾ 2014 ಅಂದ್ರೆ ಹೀರೋಗ ಭಗ್ಗನುತ್ತೆ. ಸರಿ ಟೈಮ್ ಎಷ್ಟು 4 ಅಂತ ಅವಳಂತಾಳೆ. ಈಗ ಯೋಚಿಸಿ ನೋಡಿ ಅವರ ವೈಫ್ ಕಾಲ್ ಮಾಡೋರೆ, ಅವ್ರು ಇನ್ನೂ ಸತ್ತಿಲ್ಲ, ಈಗ ಇವರ ಕೈಲಿ ತಡಿಬಹುದು. ಸೊ ಇಲ್ಲಿ ನೋಡು ನಾನ್ ಹೇಳೋದ್ನ ಸರಿಯಾಗಿ ಕೇಳಿಸ್ಕೊ, ದಯ ಮಾಡಿ ಮನೆಗ್ ಮಾತ್ರ ಹೋಗ್ಬೇಡ ಅಂತಂದ್ರೆ ಏನ್ರಿ ಈ ತರ ಎಲ್ಲ ಮಾತಾಡ್ತಾ ಇದೀರಾ ನನ್ಗೆ ಭಯ ಆಗ್ತಾ ಇದೆ ಅಂತ ಅವಳಂತಾಳೆ. ನೋಡು ನೀನು ಮೆಟ್ರೋ ಸ್ಟೇಷನ್ ಹತ್ರ ಹೋಗ್ಬೇಕಾದ್ರೆ ಒಂದು ಕಾರ್ ನ ಡ್ಯಾಶ್ ಮಾಡ್ತೀಯ. ಸೊ ನೀನು ಮನೆಗೆ ಹೋಗ್ಲೇಬೇಡ ಅಂತ ಹೇಳ್ತಾ ಇದ್ರೆ ಆ ಕಡೆ ಅವರು ಡಾಕ್ಟರ್ ಅಲ್ವಾ, ಸೊ ಯಾವ್ದೋ ಎಮರ್ಜೆನ್ಸಿ ಬರುತ್ತೆ. ಸೊ ಅವರು ಫೋನ್ ನ ಕಟ್ ಮಾಡಿ ಹೋಗ್ತಾರೆ. ನೆಕ್ಸ್ಟ್ ವೈಫ್ ಕೆಲ್ಸ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ರೆ ಅವಳ ಮಗಳು ಕಾಲ್ ಮಾಡ್ತಾಳೆ. ಅವಳ ಹತ್ರ ಮಾತಾಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೇನೆ ಅವತ್ತು ಆಕ್ಸಿಡೆಂಟ್ ನಡೆದಿರುತ್ತೆ. ಆದ್ರೆ ಈ ಸಾರಿ ಆ ಕಾರ್ ನ ಡ್ಯಾಶ್ ಮಾಡದೆ ಬ್ರೇಕ್ ಆಗ್ತಾರೆ. ಬಟ್ ಅದು ವೈಫ್ ಗೆ ಫುಲ್ ಶಾಕ್ ಆಗುತ್ತೆ. ಹೇಗೆ ಹೀರೋಗೆ ಕರೆಕ್ಟ್ ಆಗಿ ಮೆಟ್ರೋ ಸ್ಟೇಷನ್ ಹತ್ರನೇ ಹೀಗಾಗುತ್ತೆ ಅಂತ ಗೊತ್ತು. ಸ್ವಲ್ಪ ಅದಲ್ಲೇ ಜಸ್ಟ್ ಮಿಸ್ ಅನ್ಕೊಂತಾ ಇದ್ರೆ ಆಗ ಆ ಕಡೆ ರಿವರ್ಸ್ ಆಗ್ತಾ ಇದ್ದ ಬ್ಲಾಕ್ ಕಾರ್ ಹಿಂದೆಯಿಂದ ವೈಫ್ ನ ಕಾರ್ಗೆ ಗುದ್ದುತ್ತೆ. ಹಂಗೆ ಈ ಕಡೆ ಹೀರೋಗ ದಿಢೀರನೆ ಹೇಗೆ ಸತ್ತವಳು ಫೋನ್ ಮಾಡೋಕೆ ಸಾಧ್ಯ, ಇದೊಂದು ಫ್ರಾಂಕ್ ಕಾಲ್ ಇರ್ಬೋದಾ, ಬಟ್ ಯಾವ್ದಕ್ಕೂ ಚಾನ್ಸ್ ತಗೋಬಾರ್ದು ಅಂತ ಕಾಲ್ ರಿಸೀವ್ ಮಾಡ್ತಾವ್ರೆ. ಸರಿ ಮೊದ್ಲು ಮನೆಗೆ ಹೋಗೋಣ ಅಂತ ಹೀರೋ ಕಾರ್ ಹತ್ರ ಬಂದ್ ನೋಡಿದ್ರೆ ಇಲ್ಲಿ ಇವ್ರಿಗೆ ಇನ್ನೊಂದು ಶಾಕ್. ಅದೇನಂದ್ರೆ ಅವರ ಕಾರ್ ನಲ್ಲಿ ಫ್ರಂಟ್ ನಲ್ಲಿ ತಾನೇ ಸ್ಕ್ರಾಚ್ ಆಗಿದ್ದು ಈಗ ನೋಡಿದ್ರೆ ಬ್ಯಾಕ್ ನಲ್ಲಿ ಫ್ರಂಟ್ ನಲ್ಲಿ ಇದ್ದಿದ್ದು ಈಗ ಇಲ್ಲ. ದಟ್ ಮೀನ್ಸ್ ಇವ್ರು ಪಾಸ್ಟ್ ಅನ್ನೇ ಚೇಂಜ್ ಮಾಡೋರೆ, ಅಂದ್ರೆ ಆಗ ನಡೆದಿರೋದ್ನ ಚೇಂಜ್ ಮಾಡೋರೆ. ಈಗ್ಲಿಂದಾನೇ ಆ ಕಾಲ್ ನ ನಂಬೋಕೆ ಸ್ಟಾರ್ಟ್ ಮಾಡ್ತಾರೆ. ನೆಕ್ಸ್ಟ್ ಹಂಗೆ ಫಾಸ್ಟ್ ಆಗಿ ಹೋಗಿ ಅವರ ಡೈರಿನ ತೆಗೆದು ನೋಡ್ತಾರೆ. ಬಿಕಾಸ್ ಅದ್ರಲ್ಲಿ ಎಲ್ಲಾ ಡೀಟೇಲ್ಸ್ ಬರ್ದಿರ್ತಾರಲ್ಲ ಯಾವಾಗ ಸತ್ತಿದ್ರು ಅಂತ. ಸೊ ಆ ಕೊಲೆಗಾರ 6ರಿಂದ 8 ಗಂಟೆ ಒಳಗೆ ಬಂದು ಕೊಲೆ ಮಾಡೋನೆ. ಸೊ ಅದ್ರೊಳಗೆ ಇವ್ರು ಈ ಕೊಲೆನ ತಡಿಬೇಕು ಅನ್ಕೊಂತಾರೆ. ಅವರ ವೈಫ್ಗೂ ಕಾಲ್ ಮಾಡ್ತಾರೆ, ಬಟ್ ಕಾಲ್ ಕನೆಕ್ಟ್ ಆಗ್ತಾ ಇಲ್ಲ. ಅವರ ವೈಫ್ ಮಾಡಿದ್ರೆ ಮಾತ್ರ ಬರೋದು, ಇವ್ರು ಮಾಡಕ್ಕಾಗಲ್ಲ. ಸೊ ಈಗ ಯೋಚನೆ ಮಾಡಿ ಹೇಗಿರುತ್ತೆ ಈ ಮೂಮೆಂಟ್ ಅಂತ. ಇಷ್ಟವಾದವರಿಗೆ ಕಷ್ಟ ಅಂದ್ರೆ ನಮ್ಮ ಕೈಲಿ ಏನು ಮಾಡಕ್ಕಾಗದೆ ಇಲ್ಲೇ ಕುಂತಿದ್ರೆ ಹೇಗಿರ್ಬೇಡ ಆ ಪೇನು. ಸೊ ತನ್ನ ವೈಫ್ ನ ಕಾಲ್ ಗಾಗಿ ವೇಟ್ ಮಾಡ್ತಾ ಇದ್ರೆ ಅಲ್ಲಿ ಅವರು ನೋಡಿದ್ರೆ ಅದೇ ತರ ಮನೆಗೆ ಮಾಡ್ತಾರೆ. ಅಲ್ಲಿರೋ ಲೆಟರ್ಸ್ ನೆಲ್ಲ ತಗೊಂಡು ನೋಡಿದ್ರೆ ಅದ್ರಲ್ಲಿ ಒಂದು ಎನ್ವಲಪ್ ನಲ್ಲಿ ಹೀರೋನ ಹೆಸರಿರೋದನ್ನ ನೋಡಿ ಬೆಳಗ್ಗೆ ಬಂದಿರೋ ತರ ಬೆದರಿಕೆ ಪತ್ರ ಇರಬೇಕು ಅಂತ ಅದನ್ನ ಡಸ್ಟ್ ಬಿನ್ ಗೆ ಹಾಕಿ ನೆಕ್ಸ್ಟ್ ಹೀರೋಗೆ ಕಾಲ್ ಮಾಡ್ತಾರೆ. ಸೊ 2015 ಇರುವ ಹೀರೋಗೆ ಕಾಲ್ ಬರುತ್ತೆ. ಈ ಕಡೆ ಫೋನ್ ರಿಸೀವ್ ಮಾಡಿದ ತಕ್ಷಣ ಯಾಕೆ ಮನೆಗೆ ಹೋದೆ ಅಂತ ಬೈತಾ ಇದ್ರೆ ಅದೆಲ್ಲ ಬಿಡ್ರಿ, ಹೇಗ್ರಿ ಕಾರ್ ಆಕ್ಸಿಡೆಂಟ್ ಆ ಪ್ಲೇಸ್ ನಲ್ಲೇ ಆಗುತ್ತೆ ಅಂತ ನಿಮ್ಗೆ ಗೊತ್ತು, ಏನ್ ಮ್ಯಾಕ್ಟರ್ ಕರೆಕ್ಟ್ ಆಗಿ ಹೇಳಿ ಅಂತ ಅವಳಂದ್ರೆ ಅಯ್ಯೋ ಅದನ್ನೆಲ್ಲ ಕೆಲಿಗೆ ಎಕ್ಸ್ಪ್ಲೈನ್ ಮಾಡಕ್ ಆಗಲ್ಲ ಅಂತ ಅವ್ರಂತಾರೆ. ಪರವಾಗಿಲ್ಲ ಹೇಳ್ರಿ ಏನಾಯ್ತು ಅಂತ ಅಂದ್ರೆ ಆಗ ಎಲ್ಲಾ ವಿಷಯನು ಹೇಳ್ತಾರೆ. ಈ ತರ ನಾನು 2015ರಿಂದ ಮಾತಾಡ್ತಾ ಇದ್ದೀನಿ. 2014ರಲ್ಲಿ ಇದೇ ದಿನ ನೀನು ಕೊಲೆ ಆದೆ. ಆದ್ರೆ ಆ ಟೈಮ್ ಅಲ್ಲಿ ಆಗ ನಾನು ನಿನ್ನ ಜೊತೆ ಇರ್ಬೇಕಾಗಿತ್ತು, ಬಟ್ ಆಗ್ಲಿಲ್ಲ. ಸೊ ಇದ್ರಿಂದಾನೇ ನೀನು ತೀರೋಗಿದ್ದು. ಈಗೊಂದು ಚಾನ್ಸ್ ಸಿಕ್ಕಿದೆ, ಸೊ ದಯ ಮಾಡಿ ನಾನು ಹೇಳೋದನ್ನ ಕೇಳು ಅಂತ ಹೇಳ್ತಾ ಇದ್ರೆ ಕಾಲಿಂಗ್ ಬೆಲ್ ಹೊಡೆಯುತ್ತೆ. ಪ್ಲೀಸ್ ಹೋಗಿ ಆ ಬಾಗಿಲ್ನ ತೆಗಿಬೇಡ, ಅದು ಕೊಲೆಗಾರನಿಗೆ ಇರ್ಬೇಕು ಅಂದ್ರೆ. ಅಯ್ಯಯ್ಯೋ ಇವ್ರಿಗೆ ಕುಡಿದು
ನಡೆದಿರೋದು ಜಾಸ್ತಿ ಆಯ್ತು ಅನ್ಸುತ್ತೆ ಅಂತ ಹೋಗಿ ಬಾಗ್ಲ ಹತ್ರ ನೋಡಿದ್ರೆ ಒಬ್ರು ಡೆಲಿವರಿ ಬಾಯ್ ನಿಂತವನೆ. ನೋಡಿ ಅದು ಒಬ್ಬ ಡೆಲಿವರಿ ಬಾಯ್ ನಿಂತವನ್ ಅಷ್ಟೇ ಅಂತಂದ್ರೆ ಯಾರಾದ್ರೂ ಪರವಾಗಿಲ್ಲ ನೀನು ತೆಗಿಬೇಡ ಅಂತ ಹೇಳ್ತಾ ಇದ್ರೆ ಮತ್ತೆ ಈಗ ಡೋರ್ ಬೆಲ್ ಹೊಡೆಯುತ್ತೆ. ಈಗ ವೈಫ್ ಮತ್ತೋಗಿ ನೋಡಿದ್ರೆ ಅಲ್ಲೇ ಶಾಕ್ ಆಗೋಗ್ತಾರೆ. ಯಾಕಂದ್ರೆ ಈ ಸಾರಿ ಹೀರೋ ಹೇಳಿರೋ ತರಾನೇ ಹೊರಗೆ ಕಿಲ್ಲರ್ ನಿಂತವನೆ. ಅದನ್ನ ನೋಡಿ ಇವ್ರು ಭಯದಲ್ಲಿದ್ರೆ ಆ ಕಿಲ್ಲರ್ ದಿಢೀರನೆ ಅಲ್ಲಿಂದ ಓಡ್ತಾನೆ. ಅಲ್ಲಿ ಫೋನ್ ನಲ್ಲಿ ಹೇಳ್ತಾ ಇರೋ ತರಾನೇ ಇಲ್ಲಿ ನಡೀತಾ ಇರೋದ್ರಿಂದ ಹಂಗೆ ಎರಡು ಸೀನ್ ಮರ್ಜ್ ಮಾಡ್ತಾರೆ. ಬಟ್ ಆಲ್ರೆಡಿ ಹೀರೋಗೆ ಅಲ್ಲೇ ನಡೆದಿದೆ ಅಂತ ಗೊತ್ತಲ್ವಾ, ಸೊ ಬೇಗ ಹೋಗಿ ಬ್ಯಾಕ್ ಡೋರ್ ನ ಮುಚ್ಚು ಅಂತ ಹೀರೋ ಅಂದ್ರೆ ವೈಫ್ ಕೂಡ ಬೇಗ ಹೋಗಿ ಬ್ಯಾಕ್ ಡೋರ್ ನ ಮುಚ್ತಾರೆ. ಹಿಂಗೆ 2015ರಿಂದ 2014ಗೆ ಇನ್ಸ್ಟ್ರಕ್ಷನ್ಸ್ ನ ಕೊಡ್ತಾವ್ರೆ ವೈಫ್ ನ ಹೇಗಾದ್ರೂ ಮಾಡಿ ಅವರಿಂದ ಕಾಪಾಡಬೇಕು ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಆ ಕಡೆ ಕಿಲ್ಲರ್ ಒಳಗೆ ಬಂದ್ಬಿಡ್ತಾನೆ. ಬಟ್ ಹೀರೋಯಿನ್ ಹೆಂಗು ಕಿಲ್ಲರ್ ಅಂತ ಗೊತ್ತಿತ್ತಲ್ಲ, ಸೊ ಫ್ರಂಟ್ ಡೋರ್ ಇಂದ ಹೊರಗೆ ಓಡೋಗ್ತಾರೆ. ಆಲ್ರೆಡಿ ಆ ಡೋರ್ ಸ್ವಲ್ಪ ಜಾಮ್ ಅಲ್ಲ, ಅದು ಲಾಕ್ ಆಗಿ ಕಿಲ್ಲರ್ ಒಳಗೆ ಉಳ್ಕೊಂತಾನೆ. ಈ ಕಡೆ ವೈಫ್ ಫಾಸ್ಟ್ ಆಗಿ ಓಡೋಗಿ ಡೈರೆಕ್ಟ್ ಪೊಲೀಸ್ ಸ್ಟೇಷನ್ ಹೋಗಿ ನಡೆದಿರೋದ್ನೆಲ್ಲ ಹೇಳಿದ್ರೆ, ಸೊ ಅವರು ಕೂಡ ವಿಚಾರಿಸಿ ಪೊಲೀಸ್ನವ್ರು ಕೂಡ ವೈಫ್ ನ ಕರ್ಕೊಂಡು 2014ರಲ್ಲಿ ಹೋಗಿ ಚೆಕ್ ಮಾಡ್ತಾ ಇದ್ರೆ ಹಂಗೆ ಕಟ್ ಮಾಡಿದ್ರೆ 2015ರಲ್ಲಿ ಹೀರೋ ಕೂಡ ಆ ಪೊಲೀಸ್ ಸ್ಟೇಷನ್ ಗೆ ಬರ್ತಾರೆ. ಅಲ್ಲೋಗಿ ಏನ್ ಕೇಳ್ತಾರಂದ್ರೆ, ಹೋದ ವರ್ಷ ಇದೇ ಟೈಮ್ಗೆ ಒಬ್ಳು ಲೇಡಿ ಓಡಿ ಬಂದು ಏನಾದ್ರೂ ಹೆಲ್ಪ್ ಕೇಳಿದ್ಲಾ ಅಂತಂದ್ರೆ, ಏನ್ ಸಾರ್ ನೀವು 1 ವರ್ಷದ ಮುಂಚೆ ಕೇಳ್ತಿರಲ್ಲ ಅದೇನ್ ಗೊತ್ತಿರುತ್ತೆ ಅಂತ ಅವರಂದ್ರೆ, ಸರಿ ಓಕೆ ಸ್ಟೇಷನ್ ನಲ್ಲಿ ಈ ಡೇಟ್ ನಲ್ಲಿ ಯಾವ್ದಾದ್ರು ಕೊಲೆ ಆಗಿರೋ ಡೀಟೇಲ್ಸ್ ಇದೆಯಾ ಅಂತ ಕೇಳಿದ್ರೆ, ಇಲ್ವೇ ಆ ತರ ಯಾವ್ದು ಇಲ್ವೇ ಅಂತ ಅವರಂತಾರೆ. ಆಗ ಟಕ್ ಅಂತ ಅವರು ಬರ್ದಿರೋ ಡೈರಿನ ಚೆಕ್ ಮಾಡ್ತಾರೆ. ಬಟ್ ಅದ್ರಲ್ಲಿ ಇವರು ಬರ್ದಿರೋದೆಲ್ಲ ಅಳ್ಸೋಗಿರುತ್ತೆ. ದಟ್ ಮೀನ್ಸ್ ಇವರು ವೈಫ್ ನ ಕಾಪಾಡಿದ್ದಾರೆ. ತುಂಬಾನೇ ಸಂತೋಷ ಪಡ್ತಾರೆ. ನೆಕ್ಸ್ಟ್ ಮತ್ತೆ 2014ನಲ್ಲಿ ಹೀರೋನ ಮನೇಲಿ ಪೊಲೀಸ್ನವರನ್ನ ತೋರಿಸ್ತಾರೆ. ಇಲ್ಲೇನು ಪ್ರಾಬ್ಲಮ್ ಇಲ್ಲ ಮೇಡಮ್ ಅಂತ ಅವ್ರು ಹೇಳಿ ಹೋದ್ರೆ, ಆಗ ವೈಫ್ ಹೀರೋಗೆ ಕಾಲ್ ಮಾಡ್ತಾರೆ. ಏನ್ ನಡೀತಾ ಇದೆ ಇಲ್ಲಿ ಅಂತ ಕೇಳಿದ್ರೆ, ಅದೇನಂದ್ರೆ ನಾನು 2015ರಿಂದ ಮಾತಾಡ್ತಾ ಇದ್ದೀನಿ. ನಿನ್ನ ಒಬ್ಬ ಏನು ಎವಿಡೆನ್ಸ್ ಇಲ್ದಂಗೆ ಕೊಲೆ ಮಾಡಾಕ್ದ. ನಾನು ತುಂಬಾ ಪ್ರಯತ್ನ ಪಟ್ಟೆ ನಿನ್ನ ಕಂಡಿಡಿಲಿಕ್ಕೆ, ಬಟ್ ಹೆಂಗೋ ಈ ಕಾಲ್ ನ ಮೂಲಕ ನಿನ್ನ ಕಾಪಾಡ್ಕೊಳಕ್ಕೆ ಒಂದು ಚಾನ್ಸ್ ಸಿಕ್ತು ಅಂತ ಹೇಳ್ತಾ ಇದ್ರೆ, ಹಂಗೆ ಹೀರೋಗೆ ಏನೋ ಫ್ಲಾಶ್ ಆಗಿ ಹೊರಗೇನಾದ್ರೂ ಬ್ಲಾಕ್ ಕಲರ್ ಕಾರ್ನಿವಲ್ ಗಾಡಿ ನುಂಟಿತಾ ಅಂತ ಕೇಳಿದ್ರೆ, ಇಲ್ವೇ ನಾನ್ ನೋಡಿಲ್ವೇ ಅಂತ ವೈಫ್ ಹೇಳ್ತಾರೆ. ಸರಿ ನೀನು ನಮ್ಮ ಕಾರ್ ಹತ್ರ ಹೋಗೋ ಡ್ಯಾಶ್ ಕ್ಯಾಮ್ರಾ ಇರುತ್ತೆ, ಅದ್ರಲ್ಲಿ ಎಲ್ಲಾ ರೆಕಾರ್ಡ್ ಆಗಿರುತ್ತೆ ಅಂತ ಹೇಳಿದ್ರೆ, ಅವರು ಕೂಡ ಹೋಗಿ ಚೆಕ್ ಮಾಡಿದ್ರೆ ಎಸ್ ಅದ್ರಲ್ಲಿ ರೆಕಾರ್ಡ್ ಆಗಿದೆ. ಅದು ಬ್ಲಾಕ್ ಕಲರ್ ಕಾರ್, ಅದ್ರ ನಂಬರ್ ಕೂಡ ವೈಫ್ ಹೀರೋಗೆ ಹೇಳ್ತಾರೆ. ಅದನ್ನ ಅವರು ಕೂಡ ರಿವೈಸ್ ಮಾಡ್ಕೊಂತಾರೆ. ಹಂಗೆ ವೈಫ್ ಕಾರ್ ನಲ್ಲೇ ಕೂತ್ಕೊಂಡು ಮಾತಾಡ್ತಾ ಇದ್ರೆ ಅಲ್ಲಿಗೊಬ್ಬ ಬರ್ತಾನೆ. ಬಂದು ನಾನು ಪೊಲೀಸ್ ಸ್ಟೇಷನ್ ನಿಂದ ಬಂದಿದ್ದೀನಿ, ನಾನೊಬ್ಬ ಡಿಟೆಕ್ಟಿವ್ ಅಂತ ಹೇಳಿದ್ರೆ ಹಂಗೆ ಫೋನ್ ಕಟ್ ಆಗುತ್ತೆ. ಸೊ ಆಗ ಹೀರೋ ಆ ನಂಬರ್ ನ ಮೇಲೆ ಕಂಪ್ಲೇಂಟ್ ಕೊಡೋಕೆ ಅಂತ ಈ ತರ ಕಾರ್ ನ ಓನರ್ ನನ್ನ ಹೆಂಡತಿನ ಸಾಯಿಸೋಕೆ ನೋಡ್ದ ಅಂತಂದ್ರೆ, ಬಟ್ ಅದಕ್ಕೆ ಪೊಲೀಸ್ನವ್ರು ಏನ್ ಸರ್ ನೀವು ಕೊಲೆನೇ ನಡೆದಿಲ್ಲ ಹೇಗ್ ಕಂಪ್ಲೇಂಟ್ ಕೊಡ್ತೀರಾ ಅಂತಂದ್ರೆ, ಸರಿ ಓಕೆ ಅಂತ ಹೀರೋನು ಸುಮ್ಮನಾಗ್ತಾರೆ. ಆ ಕಡೆ 2014ರಲ್ಲಿ ವೈಫ್ ಡ್ಯಾಶ್ ಕ್ಯಾಮ್ರಾನ ತೆಗೆದು ಈಗ ಬಂದಿರೋರ ಹತ್ರ ತೋರಿಸ್ತಾವ್ರೆ. ಈ ಕಡೆ ಹೀರೋ ಆ ಟೆಕ್ ಆಂಟಿಗೆ ಕಾಲ್ ಮಾಡಿ ಈ ಕಾರ್ ನ ಓನರ್ ಯಾರಂತ ಕಂಡುಹಿಡಿ ಅಂತ ಅವರ ವೈಫ್ ಹೇಳಿದ ನಂಬರ್ ನ ಹೇಳಿದ್ರೆ, ಏನ್ ಸಾರ್ ನೀವು ಅವರು ಸತ್ತು 1 ವರ್ಷ ಆದ್ರೂ ಯಾಕೆ ಸರ್ ಈ ತರ ಎಲ್ಲ ಮಾಡ್ತಾ ಇದ್ದೀರಾ ಅಂದ್ರೆ, ಏನ್ ಹೇಳ್ತಾ ಇದೀಯ ನೀನು, ನಾನು ಅದನ್ನೆಲ್ಲ ಚೇಂಜೇ ಮಾಡ್ಬಿಟ್ಟಿದೀನಿ, ಈಗ ತಾನೇ ಅವಳ ಹತ್ರ ಮಾತಾಡಿದೀನಿ ಅಂದ್ರೆ, ಅಯ್ಯಯ್ಯೋ ಗುರೂಜಿ ಫುಲ್ ಟೈಟಲ್ ಇದ್ದೀರಾ ಅನ್ಸುತ್ತೆ, ಸಾರಿ ನನಗೆ ನಂಬರ್ ಹೇಳಿ ಕಂಡು ಹಿಡಿದು ಕೊಡ್ತೀನಿ ಅಂತ ಅವಳು ಹೇಳಿ ಕಾಲ್ ಕಟ್ ಮಾಡಿದ್ರೆ, ಏನ್ ಹೇಳ್ತಾವಳು ಇವಳು ಅಂತ ಮತ್ತೆ ಆ ಡೈರಿನ ತೆಗೆದು ನೋಡಿದ್ರೆ, ಈ ಸಾರಿ ಅದ್ರಲ್ಲಿ ಬೇರೆ ತರಾನೇ ಕೊಲೆ ನಡೆದಿರೋ ಬಗ್ಗೆ ಇನ್ಫಾರ್ಮೇಶನ್ ಇದೆ. ಅದ್ರಲ್ಲೇನಿದೆ ಅಂದ್ರೆ, ಬೆಳಗ್ಗೆ 7 ಗಂಟೆಗೆ ಅವರ ಬಾಡಿನ ಒಂದು ಪ್ಲೇಸ್ ನಲ್ಲಿ ಕಂಡಿಡಿದಿರೋ ತರ ಇದೆ. ದಟ್ ಮೀನ್ಸ್ ಅವರ ವೈಫ್ ನ ಆ ಟೈಮ್ ನಲ್ಲಿ ಮಾತ್ರ ಕಾಪಾಡೋರೆ, ಬಟ್ ಆ ಕಿಲ್ಲರ್ ಮತ್ತೆ ಬಂದು ಕೊಲೆ ಮಾಡೋಣ. ಇಲ್ಲಿ ಇವ್ರಿಗೆ ಏನ್ ಮಾಡ್ಬೇಕು ಅಂತಾನೆ ತಿಳಿತಾ ಇಲ್ಲ. ನೆಕ್ಸ್ಟ್ ಫೋನ್ಗೆ ವೇಟ್ ಮಾಡ್ಬೇಕಷ್ಟೇ. ಇಲ್ಲಿ ಇವರು ಫೋನ್ಗೆ ವೇಟ್ ಮಾಡ್ತಾ ಇದ್ರೆ ಆ ಕಡೆ ವೈಫ್ ಹತ್ರ ಅವನು ಏನು ಫ್ಯೂಚರ್ ಇಂದ ಹೀರೋ ಕಾಲ್ ಮಾಡಿದ್ರ, ಏನಮ್ಮ ಮಾತಾಡ್ತಾ ಇದೀಯಾ, ಸರಿ ಅವ್ರಿಗೆ ಕಾಲ್ ಮಾಡ್ತೀರಾ ಅಂತಂದ್ರೆ ಅವಳು ಕೂಡ ಫೋನ್ ಮಾಡಿ ಕೊಡ್ತಾಳೆ. ಕಾಲ್ ಬಂದಿದ ತಕ್ಷಣ ಹೀರೋ ದಯ ಮಾಡಿ ಫಸ್ಟ್ ಮನೆಯಿಂದ ಹೊರಗೋಗು, ಬಿಕಾಸ್ ಇನ್ನು ಇದು ಮುಗ್ದಿಲ್ಲ ಅಂತ ಹೀರೋ ಅಂದ್ರೆ, ಅದಲ್ಲ ಇಲ್ಲಿ ಹೆಲ್ಪ್ ಗೋಸ್ಕರ ಪೊಲೀಸ್ ಸ್ಟೇಷನ್ ಇಂದ ಒಬ್ಬರನ್ನ ಕಳ್ಸೋರೆ ಅಂದ್ರೆ, ಸರಿ ಅವ್ರ ಹತ್ರ ಫೋನ್ ಕೊಡು ಅಂತ ಅವ್ರಿಗೆ ಎಲ್ಲಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ರೆ, ಇಲ್ಲಿ ನೋಡಿ ಕೋಡಾಂಗ್ ಆಟ ಆಡ್ಬೇಡಿ ಅಂತ ಅವ್ರು ಹೇಳಿದ್ರೆ, ಇಲ್ಲಿ ಹೀರೋನ ವೈಫ್ ಸ್ವಲ್ಪ ಸ್ಟನ್ ಆಗ್ತಾರೆ. ಬಿಕಾಸ್ ಇದುವರೆಗೂ ಪೊಲೀಸ್ನವ್ರಿಗಾಗ್ಲಿ ಇವ್ರಿಗಾಗ್ಲಿ ಹೀರೋನ ಹೆಸರನ್ನೇ ಹೇಳಿಲ್ಲ. ಬಂದವನಿಗೆ ಹಂಗೆ ಹೀರೋನ ಹೆಸರು ಗೊತ್ತಾಯ್ತು, ಇದನ್ನ ಕೇಳು ಬಿಡ್ತಾರೆ. ನಿಮ್ಗೆ ಹೆಂಗೆ ಹೆಸರು ಗೊತ್ತು ಅಂದ್ರೆ, ಹಿಂಗೆ ಮಾತಾಡ್ಬೇಕಾದ್ರೆ ನೀವೇ ಹೇಳಿದ್ರಲ್ಲ ಅಂದ್ರೆ ವೈಫ್ ಸ್ವಲ್ಪ ಹುಷಾರಾಗ್ಬಿಡ್ತಾರೆ. ಇಲ್ಲೇ ನೋಡಿ ದೊಡ್ಡ ಟ್ವಿಸ್ಟ್, ಇವರನ್ನ ಕೊಲೆ ಮಾಡೋಕೆ ಬಂದಿರೋ ಕಿಲ್ಲರ್ ಇವನೇನೆ. ಇದ್ರಲ್ಲಿ ಇನ್ನೊಂದು ಕರ್ಮ ಏನಂದ್ರೆ, ಹೀರೋನ ಫೋನ್ ನ ಬ್ಯಾಟರಿ ಲೋ ಆಗಿ ಆಫ್ ಆಗೋಗುತ್ತೆ. ಈಗ ಅವರ ವೈಫ್ ನ ಪರಿಸ್ಥಿತಿನ ಯೋಚಿಸಿ, ಬಟ್ ವೈಫ್ ಭಯನ ತೋರ್ಸ್ಕೊಳ್ದಂಗೆ
ಇದ್ದಂಗೆ ನನ್ನ ಕಾರ್ ನಲ್ಲಿ ಏನೋ ಬಿಟ್ಟಿದ್ದೀನಿ ತರ್ತೀನಿ ಅಂತ ಸ್ಟ್ರೈಟ್ ಆಗಿ ಕಾರ್ಗೆ ಬಂದು ಸ್ಟಾರ್ಟ್ ಮಾಡ್ಕೊಂಡು ಹೋಗೋಕೆ ನೋಡಿದ್ರೆ ಅದೇ ಟೈಮ್ಗೆ ಕಿಲ್ಲರ್ ಬಂದು ಅವರನ್ನ ಹಿಡ್ಕೊಂಡು ಸಾಯಿಸೋಕೆ ನೋಡ್ತಾನೆ. ವೈಫ್ ಕಾರ್ ನಲ್ಲಿದ್ದ ಸಿಗರ್ ಲೈಟರ್ ಇಂದ ಕಿಲ್ಲರ್ ನ ಮುಖಕ್ಕೆ ಸುಡ್ತಾಳೆ. ಹೊರಕ್ಕೆ ಬರೋಕೆ ನೋಡಿದ್ರೆ ಆ ಕಿಲ್ಲರ್ ಇವರ ಕಾಲಿಗೆ ಚುಚ್ಚಿಬಿಡ್ತಾನೆ. ಆದ್ರೂ ಅವನನ್ನ ತಳ್ಳಿ ಕಾರ್ ತಗೊಂಡು ವೈಫ್ ಅಲ್ಲಿಂದ ಹೋದ್ರೆ ನೆಕ್ಸ್ಟ್ ಆ ಕಿಲ್ಲರ್ ತನ್ನ ಪ್ಲೇಸ್ ಹೋಗಿ ಅಲ್ಲಿರೋನೊಬ್ಬನ ಹತ್ರ ವೈಫ್ ನ ಕಾರ್ ನಂಬರ್ ಹೇಳಿ ಈ ಕಾರ್ ಈಗ ಎಲ್ಲಿದೆ ಅಂತ ನನ್ಗೆ ಗೊತ್ತಾಗ್ಬೇಕು ಅಂದ್ರೆ ಅವರು ಕೂಡ ಗಲ್ಲಿನಲ್ಲಿರೋ ಅವರ ಗ್ಯಾಂಗ್ ಮೆಂಬರ್ಸ್ಗೆಲ್ಲ ಆ ನಂಬರ್ ನ ಕಳಿಸ್ತಾರೆ. ಹಂಗೆ ಆ ಕಾರನ್ನು ಕೂಡ ಕಂಡಿಡಿತಾರೆ. ಈಗ 2015 ತೋರಿಸ್ತಾರೆ. ಹೀರೋ ಹೆಂಗೋ ಕಾಡಿ ಬೇಡಿ ಪೊಲೀಸ್ ಸ್ಟೇಷನ್ ನಲ್ಲೇ ಚಾರ್ಜ್ ಮಾಡ್ಕೊಂಡು ಫೋನ್ ಆನ್ ಮಾಡಿದ್ರೆ ಆ ಟೆಕ್ ಆಂಟಿ ಕಾಲ್ ಮಾಡಿ ಇವರ ಕಾರ್ ನಂಬರ್ ಕೊಟ್ಟಿದ್ರಲ್ಲ ಅದ್ರ ಅಡ್ರೆಸ್ ನ ಕಂಡಿಡಿದು ಹೇಳ್ತಾಳೆ. ಅದನ್ನ ಎಲ್ಲಿ ಬರಿಬೇಕು ಅಂತ ಗೊತ್ತಾಗದೆ ಯಾರೋ ಪ್ರಚಾರ ಮಾಡೋ ಕಾರ್ಡ್ ಕೊಟ್ಟಿರ್ತಾರಲ್ಲ ಅದ್ರಲ್ಲೇ ಬರ್ಕೊಂತಾರೆ. ನೆಕ್ಸ್ಟ್ ಹಂಗೆ 2015 ಆ ಕಿಲ್ಲರ್ ನ ತೋರಿಸ್ತಾರೆ. ಅವನು ಅವರ ಮಗಳ ಜೊತೆ ಹೋಟೆಲ್ ನಲ್ಲಿ ಊಟ ಮಾಡ್ತಾ ಇದ್ರೆ ಆಗ ಅಲ್ಲಿ ಒಬ್ಬ ಬಂದು ಈ ತರ ಬಾಸ್ ಕರಿತಾವ್ರೆ ಅಂದ್ರೆ ಇಲ್ಲಿ ನೋಡಿ ಆಲ್ರೆಡಿ 1 ವರ್ಷದ ಮುಂಚೆ ನಿಮಗಾಗಿ ಒಂದು ತಲೆ ಮಾಡಿದನು, ಇನ್ಮೇಲೆಲ್ಲ ಮಾಡಕ್ಕಾಗಲ್ಲ ಅಂತ ಗುರಾಯಿಸಿದ್ರೆ ಹಂಗೆ ಒಂದು ಫ್ಲಾಶ್ ಬ್ಯಾಕ್ ಹೋಗ್ತಾರೆ. 2014 ಹೀರೋನ ವೈಫ್ ನ ಕಂಡಿಡಿದು ಅವಳನ್ನ ಭೀಕರವಾಗಿ ಕೊಲೆ ಮಾಡಿ ಅದನ್ನ ಹೀರೋ ಮೇಲೆ ಪ್ರೇಮ್ ಮಾಡಿ ಬಿಟ್ಟಿರ್ತಾನೆ. ಇದನ್ನ ಕಿಲ್ಲರ್ ನೆನ್ಸ್ಕೊಂಡ್ರೆ ಯೋಚನೆ ಮಾಡಿ ಈ ಟ್ವಿಸ್ಟ್ ನ ಆಗ ಕಿಲ್ಲರ್ ಮಾಡಿದ ಕೆಲಸಕ್ಕೆ ಈಗ ಪ್ರೆಸೆಂಟ್ ನಲ್ಲಿರುವ ಹೀರೋನ ಡ್ರೆಸ್ ದಿಢೀರನೆ ಫುಲ್ ಕೊಳಕಾಗಿ ಅದಲ್ಲದೆ ಹೀರೋಗೆ ಸಡನ್ ಆಗಿ ದಾಳಿ ಬೀಳುತ್ತೆ. ಆಗ ಅಲ್ಲಿದ್ದ ಪೊಲೀಸ್ನವರೊಬ್ಬ ಗಾಬರಿ ಆಗ್ತಾನೆ. ಅವನನ್ನ ನೋಡಿದ್ರೆ 1 ವರ್ಷದ ಮುಂಚೆ ಹೆಂಡತಿನ ಸಾಯಿಸಿ ತಪ್ಪಿಸ್ಕೊಂಡವನಿದ್ದಂಗ ಅವನಲ್ಲ ಅಂತಂದ್ರೆ ಹೆಂಗೆ ಚೇಂಜ್ ಆಗಿದೆ ನೋಡಿ ಫ್ಯೂಚರ್. ಅಲ್ಲಿಗೆ ಎಲ್ಲಾ ಪೊಲೀಸ್ನವರು ಹೀರೋನ ಹಿಡಿಯೋಕೆ ನೋಡಿದ್ರೆ ಅವ್ರಿಗೆಲ್ಲ ಚಮಕ್ ಕೊಟ್ಟು ಅಲ್ಲೇ ಪೊಲೀಸ್ನವರು ಹಿಡಿದಿಟ್ಟಿದ್ದ ಒಂದು ಕಾರನ್ನ ತಗೊಂಡು ಹೀರೋ ಎಸ್ಕೇಪ್ ಆಗ್ತಾರೆ. ಈಗ ಪ್ರೆಸೆಂಟ್ ನಲ್ಲಿರುವ ಇನ್ಸ್ಪೆಕ್ಟರ್ ಅನ್ನ ತೋರಿಸ್ತಾರೆ. ಅದ್ಯಾಕೆ 1 ವರ್ಷದ ಮುಂಚೆ ಕಾಣೆಯಾಗಿದ್ದ ಕ್ರಿಮಿನಲ್ ಸಡನ್ ಆಗಿ ಹೊರಗ್ ಬರ್ಬೇಕು? ಅವನ್ ಯಾಕೆ ಸ್ಟೇಷನ್ ಗೆ ಬಂದಿದ್ದ ಅಂತ ಹೇಳಿದ್ರೆ ಅದು ಸರ್ ಫೋನ್ ಚಾರ್ಜ್ ಮಾಡ್ಕೊಳಕ್ ಬಂದಿದ್ದ ಅಂದ್ರೆ ಅವನನ್ನ ಹಿಡಿಯೋಕಾಗಿಲ್ವಾ ಅಂತ ಇನ್ಸ್ಪೆಕ್ಟರ್ ಗಾಂಡಾದ್ರೆ ಈ ಕಡೆ ಹೀರೋನ ತೋರಿಸ್ತಾರೆ. ಹೀರೋಗೆ ಯಾವುದೇ ದಾರಿ ಇಲ್ಲ, ಎಲ್ಲಾ ತಪ್ಪನ್ನು ಕಿಲ್ಲರ್ ಇವರ ಮೇಲೆ ಬರೋಂಗೆ ಮಾಡ್ಬಿಟ್ಟ. ಬಟ್ ಈಗ ಇವ್ರ ಹತ್ರ ಇರೋ ಒಂದೇ ಕ್ಲೂ ಅಂದ್ರೆ ಆ ಕಾರ್ ನಂಬರ್ ನ ಅಡ್ರೆಸ್. ಸೊ ಆ ಮನೆಗೆ ಹೋಗಿ ಇವರು ನಿರಪರಾಧಿ ಅಂತ ಪ್ರೂವ್ ಮಾಡ್ಲಿಕ್ಕೆ ಏನಾದ್ರೂ ಸಿಗುತ್ತಾ ಅಂತ ಹೆಂಗೋ ಮಾಡಿ ನೋಡ್ತಾ ಇದ್ರೆ ಅವ್ರಿಗೆ ಕೆಲ ಡಾಕ್ಯುಮೆಂಟ್ ಸಿಗುತ್ತೆ. ಅದ್ರೊಳಗೆ ಇವ್ರ ಕಾರ್ನ ಡ್ಯಾಶ್ ಕ್ಯಾಮ್ ಕೂಡ ಇರುತ್ತೆ. ಇಲ್ಲಿ ಇನ್ನೊಂದು ಟ್ವಿಸ್ಟ್ ಏನಂದ್ರೆ ಅಲ್ಲೊಂದು ಎನ್ವೆಲಪ್ ಇರುತ್ತೆ. ಅದ್ಯಾವುದು ಅಂದ್ರೆ ಇವರು ಸ್ಟಾರ್ಟಿಂಗ್ ನಲ್ಲಿ ತೋರಿಸಿದ ಎಂಪ್ಲಾಯ್ ನ ಕೇಸ್ ನ ಎವಿಡೆನ್ಸ್ ನೆಲ್ಲ ಹೊಸ ಹುಡುಗಿ ಕೊಟ್ಟಿದ್ರಲ್ಲ ಅದು ಇಲ್ಲಿದೆ. ದಟ್ ಮೀನ್ಸ್ ಆ ಹುಡುಗಿಗೂ ಇದಕ್ಕೂ ಏನೋ ಸಂಬಂಧ ಇದೆ ಅಂತ ಕಂಡು ಹಿಡಿದ್ರೆ ಹಂಗೆ ಆ ಕಡೆ 2014 ಕಾಲಿಗೆ ಚಿಚ್ಚಿಸ್ಕೊಂಡು ವೈಫ್ ತಪ್ಪಿಸ್ಕೊಂಡಿದ್ರಲ್ಲ ಅವರನ್ನ ತೋರಿಸ್ತಾರೆ. ಆ ಕಿಲ್ಲರ್ ಇಂದ ತಪ್ಪಿಸ್ಕೊಂಡು ಅವರು ಹಾಸ್ಪಿಟಲ್ ಒಳಗೆ ಬಂದು ಕೂತ್ಕೊಂಡವ್ರೆ. ಏನು ಕನ್ಫ್ಯೂಸ್ ಆಗ್ಬೇಡಿ, ಈ ಕತೆ ಹಿಂಗೆ ಪ್ಯಾರಲಲ್ ಆಗಿ ನಡೀತಾ ಇರುತ್ತೆ. ಹಂಗೆ 2015 ಆ ಕಿಲ್ಲರ್ ನ ತೋರಿಸ್ತಾರೆ. ಯಾರೋ ಅವನ ಮನೆ ಒಳಗೆ ಫೋರ್ಸಬಲ್ ಆಗಿ ಎಂಟ್ರಿ ಮಾಡೋರೆ. ಸೊ ಅಲ್ಲಿ ಪೊಲೀಸ್ನವರು ನೋಡಿ ಕಿಲ್ಲರ್ ಸ್ವಲ್ಪ ಶಾಕ್ ಆಗಿ ಒಂದು ಚಿಕ್ಕ ಕಳ್ಕಣಕ್ಕಾಗಿ ಇಷ್ಟೊಂದು ಜನ ಪೊಲೀಸ್ನವರ ಅಂತ ಅವನಂದ್ರೆ ಅವನು ಸಾಮಾನ್ಯ ಕಳ್ಳ ಅಲ್ಲ ಸರ್. ಹೋದ ವರ್ಷ ಅವನ ವೈಫ್ ನ ಸಾಯಿಸಿ ತಲೆ ಮರೆಸ್ಕೊಂಡಿದ್ದವನು ಸಡನ್ ಆಗಿ ಈಗ ಹೊರಗೆ ಬಂದವನೇ. ಅವನ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಅಂತ ಪೊಲೀಸ್ನವ್ರು ಅಂದ್ರೆ ಕಿಲ್ಲರ್ಗ ಫುಲ್ ಶಾಕ್. ಆಗ ಕಿಲ್ಲರ್ ಹೋಟೆಲ್ ನಲ್ಲಿ ಮೀಟ್ ಮಾಡಿದವನಿಗೆ ಕಾಲ್ ಮಾಡಿ ಬರೋಕೆ ಹೇಳ್ತಾನೆ. ಅವನ ಹತ್ರ ನಿಮಗಾಗಿನೇ ಕೊಲೆ ಮಾಡಿದೆ, ಈಗ ನೋಡಿ ಅವನ್ ನನ್ನನ್ನ ಹುಡುಕ್ತಾವನೆ, ಏನಾದ್ರೂ ಮಾಡಿ ಅಂದ್ರೆ ಇಲ್ಲಿ ನೋಡು ಎಲೆಕ್ಷನ್ ನಡೀತಾ ಇದೆ, ಈ ಟೈಮ್ ನಲ್ಲಿ ನಾನೇನು ಮಾಡಕ್ ಹೋಗಲ್ಲ, ನೀನೇ ಏನಾದ್ರೂ ಮಾಡ್ಕೋ ಅಂತ ಅವನ್ ಹೇಳಿ ಹೋದ್ರೆ ನೆಕ್ಸ್ಟ್ ಹಂಗೆ ಹೀರೋ ಅವಳ ಮಗಳಿಗೆ ಕಾಲ್ ಮಾಡ್ತಾವೆ. ನಮ್ಮಮ್ಮನ್ನ ಸಾಯಿಸಿ ಇಷ್ಟು ದಿನ ಎಲ್ಲೋಗಿದ್ರಿ, ಈಗ ಯಾಕೆ ನನಗೆ ಕಾಲ್ ಮಾಡಿದ್ರಿ ಅಂತ ಮಗಳು ಅಳ್ತಾ ಹೇಳ್ತಾ ಇದ್ರೆ ಪಾಪ ಬೆಳಗ್ಗೆ ತಾನೇ ಖುಷಿಯಾಗಿ ಮಾತಾಡಿ ಕಳಿಸಿದ್ರು. ಅಷ್ಟರಲ್ಲಿ ವಿಧಿ ಏನೇನೆಲ್ಲ ಆಟ ಆಡ್ಬಿಡುತ್ತೋ ನೋಡಿ. ಈಗ ಹೀರೋ ಕೂಡ ಫುಲ್ ಫೀಲಿಂಗ್ ನಲ್ಲಿ ಎಕ್ಸ್ಪ್ಲೈನ್ ಮಾಡ್ತವ್ರೆ. ನಾನು ಆ ಕೊಲೆನ ಮಾಡಿಲ್ಲಮ್ಮ, ಆ ಕಿಲ್ಲರ್ ಅನ್ನೇ ನಾನೀಗ ಹುಡುಕ್ತಾ ಇದ್ದೀನಿ, ಪ್ಲೀಸ್ ನನ್ನ ನಂಬು ಅಂತ ಮಗಳ ಹತ್ರ ಕೇಳಿದ್ರೆ ಅದನ್ನ ಹುಡುಗಿ ತಿಳ್ಕೊಳ್ದೆ ದಯಮಾಡಿ ಇನ್ಮೇಲೆ ನನಗೆ ಕಾಲ್ ಮಾಡ್ಬೇಡಿ ಅಂತ ಮುಖಕ್ಕೆ ಹೊರಬಂಗೆ ಹೇಳ್ತಾಳೆ. ಅದಕ್ಕೆ ರೀಸನ್ ಏನಂದ್ರೆ ಪೊಲೀಸ್ ಆ ಹುಡುಗಿಯ ಸುತ್ತ ಇದ್ದಾರೆ, ಬಿಕಾಸ್ ಆ ಕಾಲ್ ನ ಟ್ರ್ಯಾಕ್ ಮಾಡ್ತಾವ್ರೆ. ಅದರಿಂದ ಇವಳು ಈ ತರ ಮಾತಾಡ್ತಾವಳೆ. ಈಗ ಹೀರೋ ಇರೋ ಪ್ಲೇಸ್ ಪೊಲೀಸ್ನವ್ರಿಗೆ ಗೊತ್ತಾಗ್ಬಿಡುತ್ತೆ. ಹೀರೋ ಆ ಜೂನಿಯರ್ ಹುಡುಗಿನ ಹುಡ್ಕೊಂಡ್ ಬಂದವ್ರೆ. ಇವರು ಆ ಹುಡುಗಿಗೆ ಕೊಟ್ಟ ಎವಿಡೆನ್ಸ್ ಹೇಗೆ ಆ ಕಿಲ್ಲರ್ ಹತ್ರ ಹೋಯ್ತು ಅಂತ ತಿಳಿಯಲು ಆ ಹುಡುಗಿನ ಫಾಲೋ ಮಾಡ್ತಾ ಇದ್ರೆ ಆ ಕಡೆ ಆ ಇನ್ಸ್ಪೆಕ್ಟರ್ ಹೀರೋನ ಮಗಳನ್ನ ಕರ್ಕೊಂಡು ಹೀರೋ ಇರೋ ಪ್ಲೇಸ್ ಗೆ ಬರ್ತಾವ್ರೆ. ಹಂಗೆ ಹೀರೋ ಆ ಹುಡುಗಿನ ಹಿಡಿದು ಫುಲ್ ಕೋಪದಲ್ಲಿ ಕೇಳಿದ್ರೆ, ಸರ್ ನೀವೇ ಆ ಕವರ್ ನ ನಿನ್ನ ಬರ್ತ್ಡೇ ದಿನ ಓಪನ್ ಮಾಡಿ ಅಂತ ಹೇಳಿದ್ರಿ, ಬಟ್ ನನ್ನ ಬರ್ತ್ಡೇ ಬರೋಷ್ಟರಲ್ಲಿ ಆ ಕೇಸೇ ಮುಗ್ದೋಯ್ತು, ಆಮೇಲೆ ಆ ಎನ್ವಲಪ್ ಎಲ್ಲೋಯ್ತು ಅಂತ ಗೊತ್ತಿಲ್ಲ ಅಂದ್ರೆ ಯಾವ ಕೇಸ್ನ ಬಗ್ಗೆ ಹೇಳ್ತಾ ಇದೀಯ
ಅಂದ್ರೆ ಅದೇ ಆ ಸೀಮಾನ್ ಇಂಡಸ್ಟ್ರಿ ಒಳಗೆ ಆ ವರ್ಕರ್ ನ ಸಾಯಿಸಿರೋ ಕೇಸ್. ಅದಲ್ದೆ ರೀಸೆಂಟ್ ಆಗಿ ಇನ್ನೊಬ್ಬ ಎಂಪ್ಲಾಯ್ ಬೆಂಕಿ ಹಚ್ಕೊಂಡ್ ಸಂತೋದ್ನಲ್ಲ ಅಂತ ಅವಳಂದ್ರೆ ಈಗ್ಲೇ ಹೀರೋಗೆ ಎಲ್ಲಾ ಕನೆಕ್ಟ್ ಆಗ್ತಾ ಇದೆ. ಫಸ್ಟ್ ಸೀನ್ ಅಲ್ಲಿ ನಡೆದ ಕೊಲೆನ ಸೀಮಾನೇ ಮಾಡಿರೋದು. ಸಡನ್ ಆಗಿ ಅವರ ಅಡ್ರೆಸ್ ಬರ್ದಿರೋ ಕಾರ್ಡ್ ನ ನೋಡ್ತಾರೆ. ಆ ಕಾರ್ಡ್ ಯಾರ್ದಂದ್ರೆ ಆ ಸಿಂಕ್ ಒಳಗೆ ಹಾಕಿರೋ ಸೆಂಟ್ರಿಂಗ್ ಸಾಮಾನ್ ಇದ್ದಂಗ ಅವನಲ್ಲ ಸಿಮಾನ್, ಅವನದೇನು. ಸೊ ಆ ಕೇಸ್ ನಲ್ಲಿ ಇವನಿಗೆ ಯಾವುದೇ ಸಾಕ್ಷಿ ಇಲ್ದಿರೋ ಕಾರಣ ತಪ್ಪಿಸ್ಕೊಂಡು ಈಗ ಎಲೆಕ್ಷನ್ಗೆ ನಿಂತವನೆ. ಬಟ್ ಹೀರೋ ಹತ್ರ ಆ ಎವಿಡೆನ್ಸ್ ಇದೆ. ಆ ಟೆಕ್ ಆಂಟಿಗೆ ಫುಟೇಜ್ ನ ಮನೆಗೆ ಕಳ್ಸೋಕೆ ಹೇಳಿದ್ರಲ್ಲ, ಸೊ ಆ ಎವಿಡೆನ್ಸ್ ನ ಎತ್ತೋಕೆ ಕಿಲ್ಲರ್ ಬಂದವನೆ. ಆಗ ವೈಫ್ ಅನ್ನು ಸಾಯಿಸೋನೆ ಅಂತ ಹೀರೋ ಗೆಸ್ ಮಾಡ್ತಾ ಇದ್ರೆ ಅಲ್ಲಿಗೆ ಪೊಲೀಸ್ನವರು ಬಂದ್ಬಿಡ್ತವ್ರೆ. ಬಟ್ ಹೀರೋ ಹೆಂಗೋ ಅಲ್ಲಿಂದ ತಪ್ಪಿಸ್ಕೊಂಡು ಒಂದು ಸಂದಿಲಿ ಹೋಗ್ತಾ ಇದ್ರೆ ವೈಫ್ ಇಂದ ಕಾಲ್ ಬರುತ್ತೆ. ಈ ತರ ನಾನು ಅವನ ಹತ್ರದಿಂದ ತಪ್ಪಿಸ್ಕೊಂಡು ಒಂದು ಹಾಸ್ಪಿಟಲ್ ನಲ್ಲಿ ಇದ್ದೀನಿ ಅಂದ್ರೆ ದಯಮಾಡಿ ಅದ್ರೊಳಗೆ ಇರು, ಹೊರಗೆ ಬರ್ಬೇಡ. ಹಂಗೆ ಅವತ್ತು ನೀನು ಮನೆಗೆ ಬಂದಾಗ ನನಗೆ ಯಾವ್ದಾದ್ರು ಎನ್ವೆಲಪ್ ಬಂದಿತ್ತ ನೋಡ್ದ ಅದನ್ನ ಅಂತ ಹೀರೋ ಕೇಳಿದ್ರೆ ಸಡನ್ ಆಗಿ ಹೀರೋನ ಮುಖಕ್ಕೆ ಯಾರೋ ಹೊಡಿತಾರೆ. ಯಾರಂತ ನೋಡಿದ್ರೆ ಆ ಕಿತ್ತೋದ ಕಿಲ್ಲರ್. ಲೇ, 1 ವರ್ಷದ ಮುಂಚೆ ಕೊಲೆ ಮಾಡಿ ಹೆಂಗೋ ಅದನ್ನ ನಿಗ್ಮೇಲೆ ಹಾಕಿ ನಾನ್ ತಪ್ಪಿಸ್ಕೊಂಡ್ರೆ ನನ್ನ ಹುಡ್ಕೊಂಡ್ ಬರ್ತೀಯಾ ಅಂತ ಕೆಳಗೆ ಬಿದ್ದ ಫೋನ್ ಎತ್ಕೊಂಡು ಮಾತಾಡ್ತಾನೆ. ಓಹೋ ಮೇಡಮ್, ನೀವಾ, ಹೆಂಗಿದ್ದೀರಿ? ಅವತ್ತು ನೀವ್ ಹೇಳಿದ್ದು ನಿಜಾನೇ, ಇವನೇ ನಿಮ್ಮ ಹತ್ರ ಮಾತಾಡ್ತಾ ಇದ್ದಿದ್ದು. ಅಯ್ಯಯ್ಯೋ, ಈ ಮ್ಯಾಟರ್ ಅವತ್ತೇ ಗೊತ್ತಿದ್ರೆ ಒಂದು ಲಾಟ್ರಿ ತಗೊಂಡು ನಾವು ವಿನ್ನಾರು ಮಾಡ್ಬೋದಿತ್ತೆ. ಸರಿ ಮೇಡಮ್, ಇನ್ನು ಸ್ವಲ್ಪ ಹೊತ್ತಲ್ಲೇ ನಾನು ಅಲ್ಲಿಗೆ ಬಂದು ಸಾಯಿಸ್ತೀನಿ, ಓಕೆ ಬಾಯ್ ಅಂತೇಳಿ ಆ ಫೋನ್ ಇದ್ರೆ ತಾನೇ ನೀವು ಮಾತಾಡೋದು ಅಂತ ಕೆಳಕ್ಕೆ ಹಾಕಿ ತಿಳಿದು ಹೊಡೆದಾಕಿ ನೀನು ಸಾಯಿ ಅಂತೇಳಿ ಹೀರೋತ್ನ ಕತ್ತು ಇಸ್ಕಿ ಸಾಯಿಸೋಕೆ ಟ್ರೈ ಮಾಡ್ತಾ ಇದ್ರೆ ಆ ಪ್ಲೇಸ್ಗೆ ಇನ್ಸ್ಪೆಕ್ಟರ್ ಬರ್ತಾರೆ ಬಿಡೋರನ್ನ ಅಂತಂದ್ರೆ. ಆಗ ಇನ್ಸ್ಪೆಕ್ಟರ್ ನ ನೋಡಿದ ಕಿಲ್ಲರ್ ಅಲ್ಲಿಂದ ತಪ್ಪಿಸ್ಕೊಳ್ತಾನೆ. ಇನ್ಸ್ಪೆಕ್ಟರ್ ಕೂಡ ಟ್ರೈ ಮಾಡ್ತಾರೆ ಹಿಡಿಯೋಕೆ, ಬಟ್ ಆಗೋಲ್ಲ. ಅಟ್ಲೀಸ್ಟ್ ಹೀರೋನಾದ್ರೂ ಹಿಡಿಯೋಣ ಅಂತ ಬಂದು ಗನ್ ಪಾಯಿಂಟ್ ಅಲ್ಲಿ ಹೀರೋನ ಲಾಕ್ ಮಾಡಿ ಸುಮ್ನೆ ಸರೆಂಡರ್ ಆಗೋ ಅಂದ್ರೆ ನೀವೇ ನೋಡಿದ್ರಲ್ಲ ಸರ್, ಅವನೇ ಕಿಲ್ಲರ್. ನಾನು ನಿರಪರಾಧಿ ಅನ್ನೋಕೆ ಪ್ರೂಫ್ ಬೇಕು, ಅದಲ್ಲದೆ ನನ್ನ ಹೆಂಡತಿನ ಕಾಪಾಡಬೇಕು ಅಂತೇಳಿ ಹೇಳ್ತಾ ಇದ್ರೆ ಇನ್ಸ್ಪೆಕ್ಟರ್ ಅದೇನೋ ಕೇಳ್ದೆ ಫೈಲ್ ಮಾಡೋಕ್ ರೆಡಿ ಆಗ್ತಾರೆ. ಆದ್ರೆ ಆಗ ಸಡನ್ ಆಗಿ ಹೀರೋನ ಮಗಳು ಅಡ್ಡ ಬಂದು ತಡಿತಾಳೆ, ಪ್ಲೀಸ್ ನಮ್ಮಪ್ಪನ್ನ ಸುಡಬೇಡಿ ಅಂತ. ಈ ಗ್ಯಾಪ್ ನಲ್ಲೇ ಹೀರೋ ತಪ್ಪಿಸ್ಕೊಳ್ತಾರೆ. ನೆಕ್ಸ್ಟ್ ಕಿಲ್ಲರ್ ನ ತೋರಿಸ್ತಾರೆ. ಅವನ ಜೊತೆ ಮೈನ್ ವಿಲ್ಲನ್ ಆ ಸೀಮಾನನ್ನು ತೋರಿಸ್ತಾರೆ. ಇಲ್ಲೋಡೋ, ಎಲೆಕ್ಷನ್ ಟೈಮು, ನೀನು ಹೋದ ವರ್ಷ ಕೊಲೆ ಮಾಡಿದೆ ಓಕೆ, ಆದ್ರೆ ಈಗ ನೀನು ಸಿಕ್ಕಾಕೊಳ್ಳೋ ಪಾಸಿಬಿಲಿಟೀಸ್ ಇದೆ. ನೀನೇನಾದ್ರೂ ಸಿಗಾಕೊಂಡು ಅದು ನನ್ನವರೆಗೂ ಬಂದು ನನ್ನ ಪೊಲಿಟಿಕಲ್ ಕೆರಿಯರ್ಗೆ ಏನಾದ್ರೂ ತೊಂದರೆ ಆದ್ರೆ ನಿನ್ನ ಮಗಳನ್ನ ನೀನು ಜೀವಂತವಾಗಿ ನೋಡಲ್ಲ. ಇದನ್ನ ಕೇಳಿ ಆ ಕಿಲ್ಲರ್ ಫುಲ್ಲು ಬೇಜಾರಾದ್ರೆ ಫಸ್ಟ್ ಇವತ್ತು ನೈಟ್ ಒಳಗಾಗಿ ಅವನ್ನ ಮುಗಿಸು ಅಂತ ವಾರ್ನಿಂಗ್ ಕೊಟ್ಟು ಅವನೋದ್ರೆ, ಈ ಕಡೆ ಹೀರೋ ಆ ಟೆಕ್ಕಿ ಆಂಟಿ ಹತ್ರ ಬಂದವ್ರೆ. ಏನಾದ್ರೂ ಮಾಡಿ ಆ ಹೊಡೆದಾಗಿರೋ ಫೋನ್ ನ ರೆಡಿ ಮಾಡ್ಕೊಡಮ್ಮ ಅಂತ ಕೇಳಿದ್ರೆ ಆ ಆಂಟಿ ಪ್ರಕಾರ ಇವನೊಬ್ಬ ಕಿಲ್ಲರ್ ಅಲ್ಲ. ಸೊ ಬಾಯ್ದಲ್ಲೇ, ಸಾರ್ ಎಷ್ಟು ಸರಿ ಮಾಡಿದ್ರು ಇದು ಆಗಲ್ಲ ಸಾರ್ ಅಂತ ಹೇಳ್ತಾ ಇದ್ರೆ ಆ ಮೊಬೈಲ್ಗೆನೆ ಕಾಲ್ ಬರುತ್ತೆ. ಆ ಕಡೆ ಹಾಸ್ಪಿಟಲ್ ನಲ್ಲಿಂದ ವೈಫ್ ಅವ್ರಿಗವರೇ ಕಾಲ್ಗೆಲ್ಲ ಸ್ಟಿಚಸ್ ಹಾಕೊಂಡು ಏನಾಯ್ತು ಅಂತ ಕಾಲ್ ಮಾಡ್ತಾವ್ರೆ. ಆಗ ಹೀರೋ, ಆ ಡಿಟೆಕ್ಟಿವ್ ಅಂತ ಬಂದಿದ್ನಲ್ಲಮ್ಮ, ಅವನೇ ನಿನ್ನ ಸಾಯಿಸಿ ಅದಾದ್ಮೇಲೆ ಆ ಕ್ರೈಮ್ ನ ನನ್ನ ಮೇಲೆ ಹಾಕಿದ್ರಿಂದ ನಾನು ತಪ್ಪಿಸ್ಕೊಂಡು ತಿರುಗಾಡ್ತಾ ಇದ್ದೀನಿ ಅಂದ್ರೆ ಅವಾಗ ವೈಫ್ ಹೇಳ್ತಾರೆ, ಎಸ್, ಒಂದು ಎನ್ವಲಪ್ ಬಂದಿತ್ತು, ನಾನೇ ಅದನ್ನ ಡಸ್ಟ್ಬಿನ್ ಗೆ ಹಾಕ್ಬಿಟ್ಟೆ, ಸೊ ನಾನು ಹೋಗಿ ಅದನ್ನ ತಗೊಂತೀನಿ ಅಂದ್ರೆ, ನೋ 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 ಪ್ಲೀಸ್, ನೀನ್ ಒಬ್ಳೆ ಹೋಗ್ಬೇಡ, ನಿನ್ನ ನಾನು ಕಾಪಾಡ್ಕೋಬೇಕು ಅಂದ್ರೆ, ಇಲ್ಲಿ ನೋಡಿ ನಮ್ಮಿಬ್ಬರಿಗೂ ಸವಾಲಾಗಿರೋ ಆ ಕಿಲ್ಲರ್ ನ ನಾವು ಹಿಡಿಲೇಬೇಕು, ಸೊ ನಾನು ಹೋಗ್ತೀನಿ. ಅದಕ್ಕಿಂತ ಮುಂಚೆ ಆ ಕಿಲ್ಲರ್ ನನಗೆ ಚುಚ್ಚಿದ್ನಲ್ಲ ಆ ಕತ್ತಿ ಈಗ ನನ್ನ ಹತ್ರ ಇದೆ, ಅವನ ಫಿಂಗರ್ ಪ್ರಿಂಟ್ ಇದ್ರಲ್ಲಿದೆ. ಈ ಕತ್ತಿನ ಈ ಹಾಸ್ಪಿಟಲ್ ನಲ್ಲಿ 1 ವರ್ಷದವರೆಗೂ ಯಾರಿಗೂ ಗೊತ್ತಾಗದಿರೋ ತರ ಪ್ಲೇಸ್ ನಲ್ಲಿ ಇಡ್ತೀನಿ. ಸೊ ನಿಮ್ಮ ಟೈಮ್ ನಲ್ಲಿ ಆ ಕತ್ತಿನ ಹುಡುಕಿ ಪ್ರೂವ್ ಮಾಡ್ಕೊಳ್ಳಿ ನೀವು ಆ ಕೊಲೆ ಮಾಡಿಲ್ಲ ಅಂತ. ಅವಳಂದ್ರೆ ದಯ ಮಾಡಿ ಹೋಗ್ಬೇಡ ಅಂತ ಅಳ್ತಾ ಹೀರೋ ಕೇಳ್ತವ್ರೆ. ಬಟ್ ವೈಫ್ ಗಟ್ಟಿ ನಿರ್ಧಾರ ತಗೊಂಡು 2014ರಲ್ಲಿ ಆ ಎವಿಡೆನ್ಸ್ ಗಾಗಿ ಹೋಗೋಕೆ ರೆಡಿ ಆದ್ರೆ, ಇಲ್ಲಿ 2015ರಲ್ಲಿ ಅವರನ್ನ ನಿರಪರಾಧಿ ಅಂತ ಪ್ರೂವ್ ಮಾಡ್ಕೊಳ್ಳಕ್ಕೆ ಹೀರೋ ಕತ್ತಿಗೋಸ್ಕರ ಹಾಸ್ಪಿಟಲ್ಗೆ ಹೋಗ್ತಾರೆ. ಇದ್ರ ನಡುವೆ ಅವರ ಫ್ರೆಂಡ್ ಗೆ ಕಾಲ್ ಮಾಡಿ, ಈ ತರ ಎಲ್ಲ ನಡೀತೋ, ನಾನು ಹಾಸ್ಪಿಟಲ್ಗೆ ಕತ್ತಿ ಹುಡ್ಕೊಂಡು ಹೋಗ್ತಾ ಇದ್ದೀನಿ, ಪ್ಲೀಸ್ ನನ್ನ ಮಗಳನ್ನ ನೋಡ್ಕೋ ಅಂತಂದ್ರೆ, ಅದನ್ನೆಲ್ಲ ನಾನ್ ನೋಡ್ಕೊಂತೀನಿ ಅಂತಮ್ಮ ಅಂತ ಅವನಂತಾನೆ. ಈ ಕಡೆ ಕಿಲ್ಲರ್ ಕತ್ತಿನ ತಗೊಳಕ್ಕೆ ಹೋಗ್ತಾ ಇರೋದನ್ನ ಫಾಲೋ ಮಾಡ್ಕೊಂಡು ಹಾಸ್ಪಿಟಲ್ಗೆ ಬರ್ತಾ ಇದ್ರೆ ಅವನ್ಗೆ ಇದೆಲ್ಲ ಹೇಗ್ ಗೊತ್ತಾಯ್ತು ಅಂತ ನಾವ್ ಅನ್ಕೊಂಡ್ರೆ, ಹಂಗೆ ಹೀರೋ ಆ ಹಾಸ್ಪಿಟಲ್ಗೆ ಬಂದು ತನ್ನ ವೈಫ್ ಇಟ್ಟಿದ ಕತ್ತಿನ ತಗೊಂತಾರೆ. ಸೇಮ್ ಟೈಮ್ ನಲ್ಲಿ ಆ ಹಾಸ್ಪಿಟಲ್ ನಲ್ಲೇ 2000
2014ರಿಂದ ವೈಫ್ 2015 ಹೀರೋ ಹತ್ರ ಫೋನ್ ನಲ್ಲಿ ಮಾತಾಡ್ತಾವ್ರೆ. ಸಾರಿ, ನಾನು ನಿನ್ಗೆ ಒಳ್ಳೆ ಹಸ್ಬೆಂಡೇ ಆಗ್ಲಿಲ್ಲ, ಅವತ್ತು ನಿನ್ನ ಜೊತೆ ನಾನಿರ್ಬೇಕಾಗಿತ್ತು ಅಂತ ಹೀರೋ ಅಳ್ಕೊಂಡು ಮಾತಾಡ್ತಾವ್ರೆ. ಆ ಕಡೆ ವೈಫ್ ಕೂಡ ಇಲ್ಲ, ನೀವು ತುಂಬಾ ಒಳ್ಳೆಯವರು, ಮಗಳನ್ನ ಹುಷಾರಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಇದ್ರೆ ಇದನ್ನ ನೋಡಿದ ನನಗೆ ಛೇ ಎಂತ ಪರಿಸ್ಥಿತಿನಪ್ಪ ಇಬ್ಬರಿಗೂ ಅಂತ ಅನ್ಸಿದ್ರೆ ಆಗ ಸಡನ್ ಆಗಿ ಕಾಲ್ ಕಟ್ ಆಗೋಗುತ್ತೆ. ದಟ್ಸ್ ಆಲ್. ಇನ್ನೇನೆ ವೈಫ್ ಹತ್ರ ಮಾತಾಡೋಕೆ ಆಗಲ್ಲ. ಎಂತ ಸಿಚುವೇಶನ್ ಗುರು. 2015ರಲ್ಲಿ ಹೀರೋ ಕತ್ತಿ ತಗೊಂಡು ಹೊರಗೆ ಬರ್ತಾ ಇದ್ರೆ ಆಗ ಒಳ್ಳೆ ಅಡ್ವೆಂಚರಸ್ ಗೆ ಅಡ್ಡ ಹುಟ್ಟಿರೋ ಐಟಮ್ ತರ ಅವನಲ್ಲ ಕಿಲ್ಲರ್ ಅಡ್ಡ ಬರ್ತಾನೆ. ಆಗ ಇಬ್ರಿಗೂ ಫೈಟ್ ಆಗುತ್ತೆ. ನೆಕ್ಸ್ಟ್ ಹೀರೋ ಗನ್ ಪಾಯಿಂಟ್ ಅಲ್ಲಿ ಕಿಲ್ಲರ್ ನ ನಿಲ್ಸಿದ್ರೆ, ಲೇ ಕೊಲೆ ಮಾಡೋದು ಒಂದು ಕಳೆ ಕಣೋ, ಅದು ಎಲ್ಲರ ಕೈಲೂ ಆಗಲ್ಲ ಅಂತ ಕಿಲ್ಲರ್ ಕಿಂಡಲ್ ಮಾಡಿದ್ರೆ, ಎಸ್ ನನಗೆ ನಿನ್ನ ಕೊಲೆ ಮಾಡಕ್ಕಾಗಲ್ಲ ಬಟ್ ಇಲ್ಲಿಂದ ಎಸ್ಕೇಪ್ ಆಗ್ಬೋದು ಅಂತ ಅಲ್ಲೇ ಇರೋ ಒಂದು ಪ್ಯಾನಲ್ ಬೋರ್ಡ್ಗೆ ಶೂಟ್ ಮಾಡ್ತಾರೆ. ಆಗ ಆ ಪಾರ್ಕಿಂಗ್ ನ ಗೇಟ್ ಎಲ್ಲ ಆಟೋಮ್ಯಾಟಿಕ್ ಆಗಿ ಕ್ಲೋಸ್ ಆಗುತ್ತೆ. ಆಗ ಹೀರೋ, ನೋಡೋ ನೀನು ಯೂಸ್ ಮಾಡಿದ ಕತ್ತಿ ಸತ್ತೆ ಕಡ ನೀನು ಅಂತ ಕಿಲ್ಲರ್ ನ ಲಾಕ್ ಮಾಡಿ ಅಲ್ಲಿಂದ ಹೀರೋ ಹೋದ್ರೆ, ಹಂಗೆ ನೆಕ್ಸ್ಟ್ 2014ರಲ್ಲಿ ವೈಫ್ ನ ತೋರಿಸ್ತಾರೆ. ಫೋನ್ ಕಟ್ ಆದ್ಮೇಲೆ ಕಾರ್ ಹತ್ತಿ ಆ ಎವಿಡೆನ್ಸ್ ಗಾಗಿ ಮನೆಗೆ ಹೋಗ್ತಾ ಇದ್ರೆ ಮಧ್ಯದಲ್ಲಿ ಏನಾದ್ರೂ ಆಗ್ಬೋದು, ನಾನು ಸಾಯ್ಲೋಬಹುದು ಅಂತ ತಿಳ್ಕೊಂಡು ವೈಫ್ ತನ್ನ ಮಗಳಿಗೆ ಕಾಲ್ ಮಾಡ್ತಾಳೆ. ನೀನು ಯಾವತ್ತು ಅಪ್ಪನ್ನ ಮಾತ್ರ ತಪ್ಪು ತಿಳ್ಕೊಬಾರ್ದು, ಅವರನ್ನ ನಂಬು, ಅವರು ನಮ್ಮನ್ನ ತುಂಬಾ ಇಷ್ಟ ಪಡ್ತಾರೆ ಅಂತ ಫುಲ್ಲು ಫೀಲಿಂಗ್ ನಲ್ಲಿ ಮಗಳಿಗೆ ಹೇಳಿದ್ರು. ಇವಳ ಕಾರ್ ಹೋಗ್ತಾ ಇರೋದನ್ನ ಕಿಲ್ಲರ್ ನ ಗ್ಯಾಂಗ್ ಮೆಂಬರ್ ನೋಡಿ ಕಾರ್ನ ಬಗ್ಗೆ ಇನ್ಫಾರ್ಮೇಶನ್ ನ ಕೊಡ್ತಾನೆ. 2014ರಲ್ಲಿ ಹೀಗೆ ನಡೀತಾ ಇದ್ರೆ ಇನ್ನು 2015ರಲ್ಲಿ ಕಿಲ್ಲರ್ ಯಾರಿಗೋ ಫೋನ್ ಮಾಡಿ ಹೆಲ್ಪ್ ಕೇಳ್ತಾವನೆ. ನೀನೊಬ್ಬನೇ ನನಗೀಗ ಹೆಲ್ಪ್ ಮಾಡಕ್ ಆಗೋದು ಅಂತ ಕಿಲ್ಲರ್ ಕೇಳ್ತಾ ಇದ್ರೆ ನೆಕ್ಸ್ಟ್ ಹಂಗೆ ಹೀರೋನ ತೋರಿಸ್ತಾರೆ. ಅವರು ಆ ಕತ್ತಿನ ಪೊಲೀಸ್ ಅವ್ರಿಗೆ ಕೊಡೋಕೆ ಸ್ಟೇಷನ್ ಗೆ ಹೋಗ್ತಾ ಇದ್ರೆ ಸೇಮ್ ಟೈಮ್ ನಲ್ಲಿ 2014ರಲ್ಲಿ ವೈಫ್ ಮನೆಗೆ ಹೋಗ್ತಾವ್ರೆ ಎವಿಡೆನ್ಸ್ ಗಾಗಿ. ಕನ್ಫ್ಯೂಸ್ ಆಗ್ಬೇಡಿ, ಸ್ವಲ್ಪ ಗಮನ ಇಟ್ಟು ಕೇಳಿಸ್ಕೊಳ್ಳಿ, ಅರ್ಥ ಆಗುತ್ತೆ. ಹಂಗೆ ವೈಫ್ ಅವರ ಮನೆ ಹತ್ರ ಹೋಗ್ತಾ ಇದ್ರೆ ಆಗ ಇವ್ರಕ್ಕಿನ್ನ ಮುಂಚೆ ಕಿಲ್ಲರ್ ಇನ್ನೊಬ್ಬನ ಜೊತೆ ಆ ಮನೆಯೊಳಗೆ ಹೋಗ್ತಾನೆ. ಇದನ್ನ ನೋಡಿದ ವೈಫ್ ಹುಷಾರಾಗಿ ಮರೆಯಾಗಿ ನಿಂತು ಹೀರೋಗೆ ಕಾಲ್ ಮಾಡ್ತಾಳೆ. ಬಟ್ ಈ ಸಾರಿ ಕಾಲು 2015ರಲ್ಲಿ ಹೀರೋಗೆ ಬರಲ್ಲ, ಬಟ್ 2014ರಲ್ಲಿರೋ ಹೀರೋಗೆ ಹೋಗುತ್ತೆ. ವಾರೆ ವಾಹ್, ಏನ್ ಟ್ವಿಸ್ಟ್ ಅಲ್ಲ. ಆಗ ಹೀರೋ ಫುಲ್ ಟೈಟ್ ಅಲ್ಲಿ ಮನೆ ಕಡೆ ಬರ್ತಾವ್ರೆ. ಏನ್ ಹೇಳ್ತಾ ಇದ್ಯಮ್ಮ ಹೀರೋ, ನಾನು ಟ್ಯಾಕ್ಸಿಲಿ ಬರ್ತಾ ಇದ್ದೀನಿ, ಪಕ್ಕದ ರೋಡ್ ನಲ್ಲೇ ಇದ್ದೀನಿ ಅಂತಾರೆ. ಅಲ್ಲೇ ಇರಿ ನಾನು ಬರ್ತೀನಿ ಅಂತ ವೈಫ್ ಆ ಟ್ರಾಫಿಕ್ ಜಾಮ್ ನಲ್ಲೇ ಒಂದೊಂದೇ ಕಾರ್ ನ ಹುಡುಕ್ತಾ ಇದ್ರೆ ಸೇಮ್ ಟೈಮ್ ನಲ್ಲಿ ಹೀರೋನ ಪರ್ಸ್ ಕೆಳಗ್ ಬೀಳುತ್ತೆ ಅಂತ ಅದನ್ನ ತಗೊಳ್ಳಿಕ್ಕೆ ಕೆಳಗೆ ಬಗ್ಗಿದ್ರೆ ಈ ಗ್ಯಾಪ್ ನಲ್ಲೇ ವೈಫ್ ಅವರ ವೆಹಿಕಲ್ ನಿಂದ ಮುಂದೆ ಪಾಸ್ ಆಗ್ತಾರೆ. ಒಳ್ಳೆ ಜೋಗಿ ಪಿಕ್ಚರ್ ಕ್ಲೈಮ್ಯಾಕ್ಸ್ ಇದ್ದಂಗೆ ಐತಲ್ಲಪ್ಪ. ಹಂಗೋ ಹಿಂಗೋ ಹೀರೋ ವೈಫ್ ಹುಡುಕ್ತಾ ಇದ್ರೆ ಸಡನ್ ಆಗಿ ಕಿಲ್ಲರ್ ಬರ್ತಾನೆ. ಪಾಪ ವೈಫ್ ಅಲ್ಲೇ ಎಲ್ಲೋ ಹೀರೋ ಇದ್ದಾನೆ ಬಟ್ ಕಿಲ್ಲರ್ ಗೆ ಸಿಕ್ಕಾಕೊಂತಾಳೆ. 2014ರಲ್ಲಿ ಹೀಗೆ ನಡೀತಾ ಇದ್ರೆ ಹಂಗೆ 2015ರಲ್ಲಿ ಕಿಲ್ಲರ್ ನ ತೋರಿಸ್ತಾರೆ. ಅದು ಹೀರೋನ ಮನೇಲಿ. ಬಿಕಾಸ್ ಹೀರೋನ ಮಗಳನ್ನ ಲಾಕ್ ಮಾಡೋನು. ಇದಕ್ಕೆಲ್ಲ ಹೆಲ್ಪ್ ಮಾಡಿದ್ಯಾರಂದ್ರೆ ಹೀರೋನ ಬೆಸ್ಟ್ ಫ್ರೆಂಡ್. ಆಕ್ಚುಲಿ ಇವನೇ ಹೀರೋ ಹಾಸ್ಪಿಟಲ್ಗೆ ಹೋಗಿದ್ದನ್ನು ಹೇಳಿದ್ದು. ಈಗೇನಂದ್ರೆ ಈ ಎರಡು ಕ್ಲೈಮ್ಯಾಕ್ಸ್ ಅನ್ನು ಕೂಡ ಈ ಹೀರೋನ ಮನೆಯಲ್ಲೇ ತೋರಿಸ್ತಾರೆ. ಅಂದ್ರೆ 2014 ಅಂಡ್ 2015ರಲ್ಲಿ. ಫಸ್ಟ್ 2014ರಲ್ಲಿ ಕಿಲ್ಲರ್ ವೈಫ್ ನ ಎದುರಿಸ್ತಾವನೆ, ಎಲ್ಲಿ ಆ ಎವಿಡೆನ್ಸ್ ಅಂತ. ಅವ್ರು ಕೂಡ ಅಲ್ಲಿ ಇಲ್ಲಿ ಅಂತ ಯಾಮರಿಸ್ತಾ ಇದ್ರೆ 2015ರಲ್ಲಿ ಮಗಳನ್ನ ಲಾಕ್ ಮಾಡಿ ಹೀರೋಗೆ ಕಾಲ್ ಮಾಡ್ತಾನೆ. ನೀನೇನಾದ್ರೂ ಆ ಕತ್ತಿನ ಪೊಲೀಸ್ನವ್ರಿಗೆ ಸರೆಂಡರ್ ಮಾಡಿದ್ರೆ ನಿನ್ನ ಮಗಳನ್ನ ಮುಗಿಸ್ತೀನಿ ಅಂತ. ಸುಮ್ನೆ ಕ್ಲೋಸ್ ಮಾಡ್ಕೊಂಡು ಮನೆಗೆ ಬಾರೋ, ನಿನ್ನ ಮಗಳನ್ನ ಬಿಡ್ತೀನಿ ಅಂದ್ರೆ. ಸೊ ಹೀರೋ ಮಗಳಿಗಾಗಿ ಮನೆಗೆ ಬರ್ತಾವ್ರೆ. ಆಗ ಹೀರೋಗೂ ಕಿಲ್ಲರ್ಗೂ ಮತ್ತೆ ಫೈಟ್ ಆಗುತ್ತೆ. ಹೀರೋನ ಸರಿಯಾಗಿ ಕಿಲ್ಲರ್ ಹೊಡಿತಾ ಇದ್ರೆ ಆಕೆ ಆ ಮಗಳು ಕಿಲ್ಲರ್ ನ ತಲೆಗೆ ಹೊಡಿತಾಳೆ. ಬಟ್ ಕಿಲ್ಲರ್ ಅದನ್ನೆಲ್ಲ ಕೇರ್ ಮಾಡದೆ ಸೈಲೆಂಟ್ ಆಗಿರೋ ಅಂತ ಅವಳಿಗೆ ಹೊಡಿಯೋಕೆ ಹೋದ್ರೆ ಆಗ ಹೀರೋ ಅಡ್ಡ ಹೋಗಿ ಮಗಳಿಗಾಗಿ ಹೋರಾಡ್ತಾ ಇದ್ರೆ ಹಂಗೆ 2014ರಲ್ಲಿ ಮನೆಯೊಳಗೆ ಕಿಲ್ಲರ್ ನ ಯಾಮಾರಿಸಿ ಒಂದು ಪ್ಲೇಸ್ ನಲ್ಲಿ ಎವಿಡೆನ್ಸ್ ನ ಜೊತೆ ಒಂದು ಕತ್ತಿ ಹಿಡ್ಕೊಂಡು ಆ ಕಡೆ ಬಂದ ಕಿಲ್ಲರ್ ನ ಮುಖಕ್ಕೆ ಗಾಯ ಮಾಡಿದ್ರೆ ಇದು ಹಂಗೆ 2015ರಲ್ಲಿರೋ ವಿಲ್ಲನ್ ನ ತಲೆಯಲ್ಲಿ ಶೋ ಆಗುತ್ತೆ. ಏನ್ ಡೈರೆಕ್ಷನ್ ಗುರು. ಈ ಕಡೆ ಹೀರೋ ಕೈಲಿ ಆಗ್ತಾ ಇಲ್ಲ ಅವನ್ನ ಡಿಫೆಂಡ್ ಮಾಡೋಕೆ. ಬಿಕಾಸ್ ಕಿಲ್ಲರ್ ಸರಿಯಾಗಿ ಹೊಡೆದು ಹೀರೋನ ಅಬ್ಡೋಮೆನ್ ಭಾಗಕ್ಕೆ ಕತ್ತಿಲಿ ಚುಚ್ಚೋನೆ. ಹೋದ ವರ್ಷ ನಿನ್ನ ಹೆಂಡತಿನೂ ಕತ್ತು ಇಸ್ಕಿ ನಾನೇ ಸಾಯಿಸಿದ್ದು, ಈಗ ನೀನು ಕಲಾಸ್, ಇನ್ನು ನಿನ್ನ ಮಗಳನ್ನು ಮುಗಿಸ್ತೀನಿ ಅಂತ ಕಿಲ್ಲರ್ ಹೋಗ್ತಾ ಇದ್ರೆ ನೆಕ್ಸ್ಟ್ ಹಂಗೆ ಸೇಮ್ ಟೈಮ್ ನಲ್ಲಿ 2015ರಲ್ಲಿ ಮಗಳನ್ನ ಕತ್ತಿ ಸಿಕ್ತಾವನೆ. ಹಂಗೆ 2014ರಲ್ಲಿ ಒಂದು ಹಗ್ಗದಿಂದ ವೈಫ್ ನ ಕತ್ತಿ ಸಿಕ್ತಾವನೆ. ಇಲ್ಲಿ ನೋಡಿದ್ರೆ ಹೀರೋನ ಪರಿಸ್ಥಿತಿ
ಅವರನ್ನ ಅವರೇ ಕಾಪಾಡೋಕಾಗದೇ ಇರೋ ತರ ಇದೆ. ಅಯ್ಯಯ್ಯೋ ನೆಕ್ಸ್ಟ್ ಏನಾಗುತ್ತೆ ಅಂತ ನಾವು ನೋಡ್ತಾ ಇದ್ರೆ ಇಲ್ಲಿ ಇಟ್ಟವ್ ನೋಡಿ ಡೈರೆಕ್ಟರ್ ಒಂದು ಟ್ವಿಸ್ಟ್ ನ, ಅದೇನಂದ್ರೆ 2014ರಲ್ಲಿ ವೈಫ್ ನ ಸಾಯಿಸ್ತಾ ಇರೋ ಟೈಮ್ ಅಲ್ಲಿ ಕಿಲ್ಲರ್ ತಲೆಗೆ ಠನ್ ಅಂತ ಹಿಂದೆಯಿಂದ ಹೀರೋ ಹೊಡಿತಾರೆ. ಅದೇನಂದ್ರೆ ಫುಲ್ ಟೈಟ್ ಅಲ್ಲಿ ಒಳಗೆ ಬಂದವರು ಇದನ್ನ ನೋಡಿ ಶಾಕ್ ಆಗಿ ತಲೆಗೆ ಹೊಡಿತಾರೆ. ಅದೆಂಗೆ ಅಂದ್ರೆ 2015 ಹೀರೋ 2014 ವೈಫ್ಗೆ ಕಾಲ್ ಮಾಡಿ ಮಾತಾಡೋದ್ರಿಂದ ಕಿಲ್ಲರ್ ನ ಟೈಮಿಂಗ್ ಸ್ವಲ್ಪ ಚೇಂಜ್ ಆಗಿರುತ್ತೆ. ಸೊ ಈ ಗ್ಯಾಪ್ ನಲ್ಲೇ 2014 ಹೀರೋ ಬರೋ ಟೈಮಿಂಗ್ ಈ ಕೊಲೆ ನಡೀತಾ ಇರುತ್ತೆ. ಸೊ ಆಗ ತಡೆದವ್ರೆ. ಹಂಗೆ ಟೈಮ್ ಅನ್ನು ತೋರ್ಸಿದ್ರೆ ಕರೆಕ್ಟ್ ಆಗಿ 3:30. ನೆಕ್ಸ್ಟ್ ಹಂಗೆ ಹೀರೋ ಆ ಎವಿಡೆನ್ಸ್ ನ 2014 ತೆಗೆದು ನೋಡಿದ್ರೆ ಅದರಲ್ಲೊಂದು ಪೆನ್ ಡ್ರೈವ್ ಇದೆ. ಇದ್ರಿಂದಾನೇ ಆ ಮೇನ್ ವಿಲನ್ ಗೆ ಶಿಕ್ಷೆ ಆಗುತ್ತೆ ಅನ್ನೋ ತರ 2014 2015 ತೋರಿಸ್ತಾರೆ. ಹಂಗೆ ಫುಲ್ ಸಂತೋಷದಲ್ಲಿ ಇವರ ಫ್ಯಾಮಿಲಿ ಇರೋದನ್ನ ತೋರಿಸಿ 2015 ಸೇಮ್ ಪೊಸಿಷನ್ ಇಂದ ಹೀರೋ ಹೇಳ್ತಾರೆ. ಬಟ್ ಅವ್ರಿಗೆ ಆಶ್ಚರ್ಯ ಆಗುತ್ತೆ, ಹೆಂಗೋ ನಮ್ಮ ವೈಫ್ ಬದುಕೋರೆ ಅಂತ ಫುಲ್ ಹ್ಯಾಪಿ ಆದ್ರೆ ಆಗ ಅವ್ರಿಗೊಂದು ಫೋನ್ ಬರುತ್ತೆ. ಅದನ್ನ ತೋರಿಸಿ ಈ ಮೂವಿನ ಬಗಿಸ್ತಾರೆ. ರಿಯಲಿ ಈ ಮೂವಿನ ನಾನು ಥಿಯೇಟರ್ ಸೆಟಪ್ ನಲ್ಲಿ ನೋಡಿದ್ದು. ಸೊ ನನಗಂತೂ ಮೈ ರೋಮಾಂಚನ ಆಯ್ತು. ನಿಮಗೆ ಈ ಫೀಲ್ ನ ಕೊಟ್ಟಿದ್ರೆ ದಯಮಾಡಿ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾರ್ರೆ. ಹಂಗೆ ಹೇಗೆ ನಿಮ್ಗೆ ಫೀಲ್ ಆಯ್ತು ಅಂತ ಕಮೆಂಟ್ ಅಂಡ್ ಲೈಕ್ ಅಂಡ್ ಹೈಪ್ ಕೂಡ ಮಾಡಿ. ಥ್ಯಾಂಕ್ ಯು.